ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಬೆಂಗಳೂರಿನಲ್ಲಿ ಕಾಲು ತುಳಿದ ಘಟನೆ ದುರದೃಷ್ಟಕರ. ಸಿಟಿ ರವಿಗೆ ಶೀಘ್ರದಲ್ಲಿ ಮುಟ್ಟಿ ನೋಡಿಕೊಳ್ಳುವಂತೆ ಉತ್ತರ. ಪ್ರದೀಪ್ ಈಶ್ವರ್. ಬೆಂಗಳೂರು ಕಾರು ತುಳಿತಕ್ಕೆ ಆಯೋಜಕರದೇ ತಪ್ಪು. ವಿನಯ್ ಗುರೂಜಿ. ಮುನ್ನೂರು ಕಾಪು ಸಮಾಜದಿಂದ ಮುಂಗಾರು ಸಾಂಸ್ಕೃತಿಕ ಬೆಳ್ಳಿ ಹಬ್ಬದ ಅಂಗವಾಗಿ ಮ್ಯಾರಥಾನ್ ಓಟ. ಪಾಪರೆಡ್ಡಿ. ಬೆಂಗಳೂರು ದುರ್ಘಟನೆಗೆ ಸರ್ಕಾರ ವೈಫಲ್ಯವೇ ಕಾರಣ. ಗುಪ್ತಚಾರ ಇಲಾಖೆ ವೈಫಲ್ಯ. ಡಾಕ್ಟರ್ ಶಿವರಾಜ್ ಪಾಟೀಲ್. ಜಿಲ್ಲಾ ವೀರಶೈವ ಸಮಾಜದಿಂದ ಜೂನ್ 7ರಿಂದ 21ರವರೆಗೆ ಅಲ್ಲಮ ಪ್ರಭು ಜೀವನ ಚರಿತ್ರೆ ಕುರಿತು ಪ್ರವಚನ. ಶರಣಭೂಪಾಲ್ ನಾಡಗೌಡ. ಸ್ಪರ್ಧಾತ್ಮಕ ಪರೀಕ್ಷೆ ಸಿದ್ಧತೆ ಕುರಿತು ಕಾರ್ಯಾಗಾರ. ಗುರಿ ತಲುಪಲು ಆತ್ಮಸ್ಥೈರ್ಯ, ನಿರಂತರ ಶ್ರಮದ ಅಗತ್ಯ. ಪ್ರದೀಪ್ ಈಶ್ವರ್. ಕಾಂಗ್ರೆಸ್ ಸರ್ಕಾರದಿಂದ ದ್ವೇಷ ರಾಜಕಾರಣ, ಬಿಜೆಪಿ ಕಾರ್ಯಕರ್ತರ ವಿರುದ್ಧ ದೂರು. ಪ್ರಧಾನಿ ನರೇಂದ್ರ ಮೋದಿ ಟೀಕಿಸಿ ಖರ್ಗೆ ಕುಟುಂಬ ಶಬ್ಬಾಸ್ ಗಿಟ್ಟಿಸಿಕೊಳ್ಳಲು ವಸಂತ್ ಕುಮಾರ್ ಪ್ರಯತ್ನ. ವೀರನಗೌಡ ಲೆಕ್ಕಿಹಾಳ ಟೀಕೆ. ಸಚಿವ ಎನ್ಎಸ್ ಬೋಸರಾಜ್ ಹುಟ್ಟು ಹಬ್ಬದ ಅಂಗವಾಗಿ ಸಾಯಿ ಧ್ಯಾನ ಮಂದಿರದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ವಾರ್ತೆಗಳ ವಿವರ. ಬೆಂಗಳೂರಿನಲ್ಲಿ ಕಾಲು ತುಳಿತದಿಂದ ಆದ ಘಟನೆಯನ್ನು ಸಿಟಿ ರವಿ ಸರ್ಕಾರಿ ಪ್ರಾಯೋಜಿತದಿಂದ ಆದ ಹತ್ಯೆಗಳೆಂದು ಬಿಂಬಿಸುತ್ತಿದ್ದು, ಮೃತರ ಕುಟುಂಬಗಳು ನೋವಿನಲ್ಲಿದ್ದಾಗ ರಾಜಕಾರಣ ಮಾಡುವುದು ಸರಿಯಲ್ಲ. ಪ್ರಸ್ತುತ ನಾನು ಸಿಟಿ ರವಿ ಹೇಳಿಕೆಗೆ ಉತ್ತರ ನೀಡುವುದಿಲ್ಲ. ಆದರೆ 2 ದಿನಗಳ ನಂತರ ಸಿಟಿ ರವಿ ಮುಟ್ಟಿ ನೋಡಿಕೊಳ್ಳುವ, ಕೌಂಟರ್ ಕೊಡುವೆ ಎಂದು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ ಹೇಳಿದರು. ಅವರಿಂದು ನಗರದ ಶ್ರೀರಾಮ ಕ್ಲಿನಿಕ್ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಂತರ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ಐಪಿಎಲ್ನಲ್ಲಿ ಆರ್ಸಿಬಿ ತಂಡ ಜಯಗಳಿಸಿದ ಹಿನ್ನೆಲೆಯಲ್ಲಿ ಆರ್ಸಿಬಿ ತಂಡ ಬೆಂಗಳೂರಿಗೆ ಆಗಮಿಸಿದ್ದ ಹಿನ್ನೆಲೆಯಲ್ಲಿ ಸ್ವಾಗತಿಸುವ ಖುಷಿಯಲ್ಲಿ ಪ್ರತಿಯೊಬ್ಬರು ಇದ್ದರು. ರಾಜ್ಯ ಸರ್ಕಾರದಿಂದಲೂ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. ಆದರೆ ನಿರೀಕ್ಷೆಗೂ ಮೀರಿ ಆರ್ಸಿಬಿ ಅಭಿಮಾನಿಗಳು ಆಗಮಿಸಿದ್ದರಿಂದ ಈ ಘಟನೆಯಾಗಿದೆ. ಈಗಾಗಲೇ ಮೃತರ ಕುಟುಂಬಕ್ಕೆ ಪರಿಹಾರ ಘೋಷಣೆ ಮಾಡಲಾಗಿದೆ. ಜೊತೆಗೆ ಗಾಯಗೊಂಡವರಿಗೆ ಚಿಕಿತ್ಸೆಯನ್ನು ನೀಡಲಾಗುತ್ತಿದೆ ಎಂದರು. ಖಂಡಿತವಾಗೂ ಆ ಕುಟುಂಬಕ್ಕೆ ನೋವನ್ನು ಭರಿಸೋ ಶಕ್ತಿ ಇರಬೇಕು ಸರ್. ಇದು ಒಂದು ಘಟನೆ. ನಮ್ಮ ಸರ್ಕಾರ ಎಲ್ಲ ಕ್ರಮಗಳನ್ನ ತಗೊಂಡಿದೆ. ಈಗ ಎಂಟೈರ್ ಸ್ಟೇಟು, ನೀವಾಗಲಿ ನಾನಾಗಲಿ RCBನ ವೆಲ್ಕಮ್ ಮಾಡೋ ಖುಷಿಯಲ್ಲಿ ನಾವೆಲ್ಲರೂ ಇದ್ವಿ. ಆದರೂ ನಮ್ಮ ಸರ್ಕಾರ ಮುನ್ನೆಚ್ಚರಿಕೆ ಕ್ರಮವಾಗಿ ರೋಡ್ ಶೋ ಕ್ಯಾನ್ಸಲ್ ಮಾಡ್ತು, ಭಾಳ ಕ್ರಮ ತಗೊಂಡಿದೆ. ಆದರೆ ಲಕ್ಷಾಂತರ ಜನ ಬಂದಾಗಿಂದ ಅದೊಂದು ಎಡವಟ್ಟಾಗಿದೆ. ಇಲ್ಲಿ ನಮ್ಮ ಸರ್ಕಾರನೋ ಇಲ್ಲ ಪೊಲೀಸವ್ರನ್ನೋ ಬ್ಲೇಮ್ ಮಾಡೋದಲ್ಲ. ಒಂದು ಘಟನೆ ಆಗಿದೆ. ಇದು ಖಂಡಿತವಾಗಿ ಒಟ್ಟು ಕುಟುಂಬಕ್ಕೆ ನೋವು ಬರೆಸೋ ಶಕ್ತಿ ಇರಲಿ. ನಮ್ಮ ಸರ್ಕಾರನೂ ಮುನ್ನೆಚ್ಚರಿಕೆ ಕ್ರಮ ತಗೊತಲ್ಲ ಸರ್. ನಮ್ಮ DCM ಸಾಹೇಬರು, CM ಸಾಹೇಬರು ಅಲ್ವಾ, ಆ ಥರ ಖಂಡಿತವಾಗೂ ಈ ನಾವೆಲ್ಲ ಪೊಲೀಸ್ ಇಲಾಖೆ ಬೇಡ ಅಂತ ಹೇಳಿದ್ರು ಸೆಲೆಬ್ರೇಷನ್. ಬಟ್ ಅದ್ರ ಬಗ್ಗೆ ನನಗೆ ಇಲ್ಲ, ಹಾಗನ್ನಕ್ಕಾಗಲ್ಲ ಸರ್. ನಾವೀಗ ಜನ ಒಂದು ರಾತ್ರಿ ಎಲ್ಲ ಅವತ್ತು ಪಟಾಕಿ ಹೊಡೆದ್ರು ಬೆಂಗಳೂರಲ್ಲಿ. ಜನ ಅಷ್ಟು ಒಂದು ಎಕ್ಸೈಟ್ ಆಗಿದ್ದರು. ಈ ಥರ ಘಟನೆ ಆಗಿದೆ. ನಾನು ಖಂಡಿತವಾಗೂ ಆ ಕುಟುಂಬಗಳಿಗೂ ಕ್ಷಮೆ ಕೇಳ್ತೇನೆ. ದಯವಿಟ್ಟು ಇಂಥ ಘಟನೆ ಆಗಬಾರ್ದಾಗಿತ್ತು. ಅವರು ತೀರೋಗಿರೋರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬಯಸ್ತೇನೆ ಸರ್. ಇಲ್ಲ, ಇದು ಈ ಘಟನೆ ಬಗ್ಗೆ ಇದೊಂದು ಸೆನ್ಸಿಟಿವ್ ಇರೋದ್ರಿಂದ, ಇನ್ನೂ ಶೋಕ್ ಸಾಗರದಲ್ಲಿ ಇರೋದ್ರಿಂದ ನಾನು ಇದ್ರ ಬಗ್ಗೆ ಏನೂ ಕಾಮೆಂಟ್ ಮಾಡಲ್ಲ. ಬಟ್ ನಮ್ಮ DCM ಆಗಲಿ CM ಸಾಹೇಬರಾಗಲಿ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಆದರೂ ಅಲ್ಲಿ ಓವರ್ ಕ್ರೌಡ್ ಆಗಿದೆ ಸರ್. ಅದು ಹೆಂಗಾಗಿದೆ ಅಂತ ಗೊತ್ತಾಗುತ್ತೆ. ದಯವಿಟ್ಟು ಇದು ನಮ್ಮ ಸರ್ಕಾರದಾಗಲಿ ಪೊಲೀಸವ್ರದ್ದಾಗಲಿ ಯಾರ್ದು ವೈಫಲ್ಯ ಇಲ್ಲ. ಆಗಿರೋ ಘಟನೆಗೆ ನಮಗೂ ನೋವಿದೆ. ರಾಜ್ಯದ ಜನಕ್ಕೆ ಕ್ಷಮೆ ಕೇಳ್ತೀವಿ ಸರ್. ಕಾರು ತುಳಿತದಲ್ಲಿ ಮೃತಪಟ್ಟವರ ಕುಟುಂಬಗಳು ನೋವಿನಲ್ಲಿರುವ ಸಂದರ್ಭದಲ್ಲಿ ರಾಜಕೀಯ ಮಾಡುವುದು ಸರಿಯಲ್ಲ. ಸರ್ಕಾರ ಮುನ್ನೆಚ್ಚರಿಕೆ ಕ್ರಮವಾಗಿ ರೋಡ್ ಶೋ ಬಂದ್ ಮಾಡಿದ್ದು ದುರದೃಷ್ಟಕರವಾಗಿ ಈ ಘಟನೆ ನಡೆದಿದೆ ಎಂದು ತಿಳಿಸಿದರು. ರಾಯಚೂರಿನಲ್ಲಿ ಸಾಕಷ್ಟು ಜನ ಬಡ ವಿದ್ಯಾರ್ಥಿಗಳಿದ್ದು ಅವರಿಗೆ ಅನುಕೂಲವಾಗುವಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಅಂಕ ಪಡೆಯಲು ಕೋಚಿಂಗ್ ನೀಡುವ ಹಾಗೂ ತರಬೇತಿ ಕಾರ್ಯಗಳನ್ನು ಆಯೋಜಿಸಲು ಮುಂದಿನ ದಿನಗಳಲ್ಲಿ ಸಚಿವರ ಜೊತೆಗೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು.
ಜೊತೆ ಸರ್ಕಾರ ಸರ್ ಈಗ 10 ಲಕ್ಷ ಅವ್ರಿಗೆ ಅನೌನ್ಸ್ ಮಾಡಿದ್ದೀವಿ, ಮತ್ತು ಯಾರು 15 ಜನ ಹಾಸ್ಪಿಟ್ಲಲ್ಲಿದ್ದಾರೆ ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಕೊಡಿಸೋ ಜವಾಬ್ದಾರಿ ನಮ್ಮ ಸರ್ಕಾರನೇ ವಹಿಸುತ್ತೆ. ಈ ವಿಚಾರದಲ್ಲಿ ನಮ್ಮ CM ಅವರು DC M ಅವರು ಎಲ್ಲರೂ ಅಪ್ಸೆಟ್ ಆಗಿದ್ದಾರೆ. ನಮಗೂ ಭಾಳ ನೋವಿದೆ. ಅವ್ರ ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ. ಕ್ಷೇತ್ರದವರು ಇದ್ದಾರಲ್ಲ, ಚಿಂತಾಮಣಿ ಭಾಗದ ಒಬ್ಬ ಡೆಂಟಲ್ ಓದೋ ಹುಡುಗ ಸರ್, 3ನೇ ವರ್ಷ ಅಂಬೇಡ್ಕರ್ ಡೆಂಟಲ್ ಕಾಲೇಜಲ್ಲಿ ಓದ್ತಿದ್ದ, ನಮ್ಮ ಮಿನಿಸ್ಟರ್ ಸಾಹೇಬ್ರ ಕಾನ್ಸ್ಟಿಟ್ಯೂನ್ಸಿ. ಅವ್ರ ಕುಟುಂಬಕ್ಕೂ ಅವ್ರ ಕುಟುಂಬನ ಫೋನ್ ಮಾಡಿ ಮಾತಾಡಿದ್ದೀನಿ ಸರ್. ಅವ್ರು ಪಟ್ಟಿಡಿಯೋದೇನು ಬೇಕಾಗಿಲ್ಲ. ಹೆಚ್ಚುವರಿ ಬೇಕು ಅಂದರೆ ನಮ್ಮ CM DC M ಅವರೇ ಮಾಡ್ತಾರೆ. ಖಂಡಿತವಾಗೂ ಕೂತು ಇನ್ನೂ ಒಂದು 5-10 ಲಕ್ಷ ಬೇಕು ಅಂದರೂ ಕೂತು ಸರ್ಕಾರ ವಿನಂತಿ ಮಾಡಿ ಅನೌನ್ಸ್ ಮಾಡಿಸೋಣ ಸರ್. CT ರವಿ ಅವರು ಹೇಳ್ತಾರೆ ಸರ್ಕಾರಿ ಪ್ರಾಯೋಜಿತ ಕೊಲೆ ಅನ್ನುವಂಥ ನಿಟ್ಟಿನಲ್ಲಿ ನಾನು CT ರವಿ ಅವ್ರನ್ನೋ ಇವ್ರನ್ನೋ ಕೌಂಟ್ರ್ ಮಾಡೋದು 2 ನಿಮಿಷದ ಕೆಲಸ. ಈಗ 11 ಕುಟುಂಬಗಳ ಅಂತ್ಯ ಸಂಸ್ಕಾರ ಇದೆ. ಈ ಸಂದರ್ಭದಲ್ಲಿ ರಾಜಕಾರಣ ಮಾತಾಡೋದು ಬೇಡ. CT ರವಿ ಅವ್ರ ಹೇಳಿಕೆಗೆ ಒಂದು 2 ದಿನ ಆದಮೇಲೆ ನೋಡ್ಕೊಳ್ಳೋ ಅಂತ ಕೌಂಟ್ರ್ ಕೊಡ್ತೀನಿ. ಈ ದಿನ ಬೇಡ ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಸರ್. ಇಲ್ಲ, ಅದು ಮೋಸ್ಟ್ಲಿ ಇದು ಎಕ್ಸಾಕ್ಟ್ ನನ್ನ ಗಮನಕ್ಕೆ ಬಂದಿಲ್ಲ ಸರ್. ನಾನು ರಾಯಚೂರಿಗೆ ಹೊರಡಬೇಕಾಗಿತ್ತು. ನಾನು ನಿನ್ನೆ ರಾಯಚೂರಿಗೆ ಬಂದೆ. ಇಲ್ಲ, ಈಗ ಆ ಕುಟುಂಬಗಳು ಏನು ಮೃತರಾಗಿದ್ದಾರೆ ಆ ಕುಟುಂಬಗಳ ಜೊತೆ ನಾವಿರೋಣ, ಅಷ್ಟೇ ಮಾತಾಡೋಣ. ದಯವಿಟ್ಟು BJP ಅವ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ರಾಜಕಾರಣ ಯಾಕೆ ಸರ್ ತರ್ತೀರಾ, ನಿಮಗೂ ವಾಸ್ತವ ಗೊತ್ತಿದೆ, ಅಷ್ಟೇ ಸರ್. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ರವಿ ಬೋಸರಾಜ್ ಸೇರಿ ಅನೇಕರು ಇದ್ದರು. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆದ ಘಟನೆಯಲ್ಲಿ ಪ್ರತಿಯೊಬ್ಬರ ತಪ್ಪು ಇದೆ. ಕಾರ್ಯಕ್ರಮ ಆಯೋಜಕರಿಗೆ ಗೊತ್ತಿರಬೇಕಿತ್ತು ಅಲ್ಲಿ ಎಷ್ಟು ಜನ ಸೇರಬಹುದೆಂದು. ಘಟನೆಗೆ ಪ್ರಮುಖ ಕಾರಣವೇ ಇದಾಗಿದೆ. ಅಭಿಮಾನಿಗಳ ಅಭಿಮಾನ ಅತಿ ರೇಖಕ್ಕೆ ತಲುಪಿದರೆ ಅದು ಅಜ್ಞಾನವಾಗುತ್ತದೆ. ಆದ್ದರಿಂದ ಅಭಿಮಾನ ಸೀಮಿತವಾಗಿರಬೇಕು ಎಂದು ಗೌರಿಗದ್ದೆ ಆಶ್ರಮದ ವಿನಯ್ ಗುರೂಜಿ ಹೇಳಿದರು. ಅವರಿಂದು ನಗರದ ಶ್ರೀರಾಮ ಕ್ಲಿನಿಕ್ ಉದ್ಘಾಟಿಸಿ ನಂತರ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ಕಪ್ ಅನ್ನು ಮರಳಿ ಪಡೆಯಬಹುದಾಗಿದೆ, ಆದರೆ ಜೀವ ಹೋದ ನಂತರ ಮರಳಿ ಪಡೆಯಲು ಸಾಧ್ಯವಿಲ್ಲ. ಅದು ಕಷ್ಟವಾಗುತ್ತದೆ. ಜೀವ ಕಳೆದುಕೊಂಡ ಕುಟುಂಬದವರಿಗೆ ಆ ನೋವು ತಿಳಿದಿದೆ. ಶೋಕದಲ್ಲಿ ದೊಡ್ಡ ಶೋಕವೆಂದರೆ ಅದು ಪುತ್ರ ಶೋಕ. ಆ ಶೋಕದಲ್ಲಿರುವ ತಂದೆ ತಾಯಿ ಅವರಿಗೆ ನೋವು ಗೊತ್ತಿರುತ್ತದೆ. ಯಾವುದೇ ಆರ್ಥಿಕ ಪರಿಹಾರದಿಂದ ನೋವನ್ನು ಭರಿಸಲು ಸಾಧ್ಯವಿಲ್ಲ ಎಂದರು. ಇಂತಹ ದುರಂತಗಳು ಮುಂದೆ ಆಗಬಾರದೆಂದರೆ ಅಭಿಮಾನದಲ್ಲಿ ಪ್ರಬುದ್ಧತೆಯನ್ನು ಬೆಳೆಸಿಕೊಳ್ಳುವ ಕೆಲಸವನ್ನು ಯುವಕರು ಮಾಡಬೇಕಾಗಿದೆ. ಅಭಿಮಾನ ಅವಿವೇಕ ಆಗಬಾರದು. ನೋವನ್ನು ಯಾವುದೇ ಮಾತಿನಿಂದ ಅಥವಾ ಆರೋಪ ಪ್ರತ್ಯಾರೋಪಗಳಿಂದ ತರಲಿಕ್ಕೆ ಆಗುವುದಿಲ್ಲ. ಈ ಘಟನೆ ಪ್ರತಿಯೊಂದು ಪಕ್ಷಕ್ಕೂ ಪಾಠವಾಗಬೇಕಿದೆ ಎಂದು ಹೇಳಿದರು. ನಾನು ಇದರಲ್ಲಿ ಎಲ್ಲರ ತಪ್ಪು ಇದೆ. ಒಂದು RCB ಕರ್ನಾಟಕದ ಕಮಿಟಿ ಇದೆ, ಅವರಲ್ಲಿ ಪ್ರೋಗ್ರಾಮ್ ಆರ್ಗನೈಸ್ ಮಾಡಬೇಕಾದ್ರೆ ನೋಡಬೇಕಿತ್ತಲ್ಲ ಎಷ್ಟು ಕ್ರೌಡ್ ಹಿಡಿಯುತ್ತೆ ಅಂತೇಳಿ. ಮೈನ್ ಪ್ರಾಬ್ಲಮ್ ಆಗಿದ್ದಲ್ಲೇ. ಯಾಕೆ ಅಲ್ಲಿ 30-40 ಸಾವಿರ ಜನ ಹಿಡಿಯೋ ಸ್ಟೇಡಿಯಮ್ಮಿಗೆ 1 ಲಕ್ಷನೇನೋ ಜನ ಬಂದಿರಬೇಕು. 1.5 ಲಕ್ಷ ಜನ ಹೇಗೆ ವ್ಯವಸ್ಥೆ ಮಾಡ್ಕೊಳ್ಳೋಕ್ಕಾಗತ್ತೆ? ಇದೊಂದು. ಇನ್ನೊಂದು, ಕ್ರಿಕೆಟ್ ಫ್ಯಾನ್ಸಲ್ಲಿ ನನ್ನ ರಿಕ್ವೆಸ್ಟು, ನಮ್ಮದು ಏನೇ ಅಭಿಮಾನ ಇದ್ದರೂ ಅದು ಅತಿರೇಕಕ್ಕೆ ಹೋದರೆ ಅದು ಅಜ್ಞಾನ ಆಗುತ್ತೆ. ಯಾಕಂದರೆ ಕಪ್ಪಾದರೂ ವಾಪಸ್ ಪಡಿಬೋದು, ಹೋದ ಜೀವ ವಾಪಸ್ ಪಡೆಯೋದು ಸ್ವಲ್ಪ ಕಷ್ಟ. ಯಾಕೆ ಕಳ್ಕೊಂಡವ್ರಿಗೆ ಆ ದುಃಖ ಇರುತ್ತೆ. ನಮಗೆ ನ್ಯೂಸಲ್ಲಿ ನೋಡ್ಬೋದು. ಬಿಟ್ಟರೆ ಕಳ್ಕೊಂಡವ್ರ ಶೋಕ ಇರುತ್ತಲ್ಲ, ಶೋಕದಲ್ಲಿ ದೊಡ್ಡ ಶೋಕ ಪುತ್ರ ಶೋಕ, ಮಕ್ಕಳನ್ನು ಕಳ್ಕೊಂಡ ಶೋಕ. ಅದನ್ನು ನಾವು ಯಾವುದೇ ಪರಿಹಾರ ಕೊಟ್ಟು ಆ ಜೀವದ ಬೆಲೆ ಭರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನನ್ನ ರಿಕ್ವೆಸ್ಟ್ ಇಷ್ಟೇ, ಒಂದಿಷ್ಟು ನಮ್ಮ ಅಭಿಮಾನದಲ್ಲಿ ಮೆಚ್ಯೂರಿಟಿಯನ್ನು ಬೆಳೆಸ್ಕೊಳ್ಳೋ ಕೆಲಸ ಯೂಸ್ ಮಾಡಬೇಕು. ಇದೊಂದೇ ಪರ್ಮನೆಂಟ್ ಸೊಲ್ಯೂಷನ್. ಯಾಕಂದರೆ ನಮ್ಮ ಅಭಿಮಾನ ಅವಿವೇಕ ಆಗಬಾರ್ದು ಅಂತ ನನ್ನೊಂದು ರಿಕ್ವೆಸ್ಟ್. ಈ ಒಂದು ವಿಚಾರದಲ್ಲಿ ರಾಜಕೀಯ ಮಾಡಲಾಗ್ತಿದೆ ಅನ್ನೋ ಆರೋಪ ಕೂಡ ಸರ್ಕಾರ ಮಾಡ್ತಿದೆ. ಅದು ರಾಜಕಾರಣ ಮಾಡೋರನ್ನು ಕೇಳ್ಕೊಳ್ಬೇಕು. ಬಿಟ್ಟರೆ ನಾವು ಈಗ ನಂದು ಕತೆ ಹೇಳೋದು ಆ್ಯಸ್ ಎ ಪಬ್ಲಿಕ್, ಗುರುಗಳಾಗಂತೂ ಅಲ್ಲ. ನೋವನ್ನು ಯಾವುದೇ ಮಾತಿಂದ ಬರೆಸ್ಲಿಕ್ಕಾಗಲ್ಲ, ಅಥವಾ ಆರೋಪ ಪ್ರತ್ಯಾರೋಪದಿಂದ ಹೋದ ಜೀವವನ್ನು ತರಲಿಕ್ಕಾಗಲ್ಲ. ನಾವೇನು ಎಲ್ಲೆಲ್ಲಿ ಸರಿ ಮಾಡಿಕೊಳ್ಬೇಕು ಅದು ಬೆಸ್ಟ್ ಸೊಲ್ಯೂಷನ್ ಅಂತ ಕಾಣುತ್ತೆ. ಯಾಕೆ ಪ್ರತಿ ಹೆಜ್ಜೆನೂ ನಮಗೆ ಬೆಳವಣಿಗೆಗೆ ಕಾರಣ ಆಗಿರಬೇಕು. ಸೊ ಒಂದು ಲೆಸನ್ ಅಂತ ಎಲ್ಲ ಪಕ್ಷದವರು ಇದನ್ನು ತಗೊಳ್ಬೇಕಾಗತ್ತೆ, ಬರೀ ಆ ಪಕ್ಷ ಈ ಪಕ್ಷ ಅಂತಲ್ಲ. ಈ ಸಂದರ್ಭದಲ್ಲಿ ಎನ್ ಶಿವಶಂಕರ್, ಲಕ್ಷ್ಮೀಪತಿ ಗಾಣದಾಳ್, ಭಾಸ್ಕರ್ ಬಾಬು, ದತ್ತಾತ್ರೇಯ ಸೇರಿ ಅನೇಕರು ಇದ್ದರು.
ಮುನ್ನೂರು ಕಾಪು ಸಮಾಜದಿಂದ ಆಯೋಜಿಸಲಾದ ರಾಯಚೂರು ಮುಂಗಾರು ಸಾಂಸ್ಕೃತಿಕ ಬೆಳ್ಳಿ ಹಬ್ಬದ ಅಂಗವಾಗಿ ಇಂದು ಮ್ಯಾರಥಾನ್ ಓಟ ಆಯೋಜಿಸಲಾಗಿತ್ತು. ನಗರದ ಶ್ರೀ ವೀರಾಂಜನೇಯ ಕಲ್ಯಾಣ ಮಂಟಪದಿಂದ ಮ್ಯಾರಥಾನ್ ಆರಂಭಗೊಂಡು ಶ್ರೀ ಮಾತಾ ಲಕ್ಷ್ಮಮ್ಮ ದೇವಸ್ಥಾನದ ಹತ್ತಿರದ ಲಕ್ಷ್ಮಮ್ಮ ದೇವಿ ಕಲ್ಯಾಣ ಮಂಟಪದಲ್ಲಿ ಅಂತ್ಯಗೊಂಡಿತು. ಮ್ಯಾರಥಾನ್ ಓಟಕ್ಕೆ ಮಾಜಿ ಶಾಸಕ ಹಾಗೂ ಸಾಂಸ್ಕೃತಿಕ ಹಬ್ಬದ ರೂವಾರಿ ಎ ಪಾಪರೆಡ್ಡಿ ಚಾಲನೆ ನೀಡಿದರು. ವಿವಿಧ ಶಾಲಾ ಮಕ್ಕಳು ಸೇರಿದಂತೆ 300 ಕಾಪು ಸಮಾಜದ ಯುವಕರು ಮ್ಯಾರಥಾನ್ ಓಟದಲ್ಲಿ ಪಾಲ್ಗೊಂಡಿದ್ದರು. ಇದೇ ವೇಳೆ ಮಾತನಾಡಿ ಎ ಪಾಪರೆಡ್ಡಿ ಕಳೆದ 25 ವರ್ಷಗಳಿಂದ ನಿರಂತರವಾಗಿ 300 ಕಾಪು ಸಮಾಜ ಸಾಂಸ್ಕೃತಿಕ ಮತ್ತು ಪಾರಂಪರಿಕ ಕಾರವು ಹುಣ್ಣಿಮೆ ಅಂಗವಾಗಿ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಹಬ್ಬ ಆಯೋಜಿಸುತ್ತಾ ಬಂದಿದೆ. ಈ ವರ್ಷದ ಹಬ್ಬಕ್ಕೆ 25 ವರ್ಷಗಳು ತುಂಬಿವೆ. ಈ ಹಿನ್ನೆಲೆಯಲ್ಲಿ 3 ದಿನಗಳ ಹಬ್ಬವನ್ನು ವೈವಿಧ್ಯಮಯವಾಗಿ ಆಚರಿಸುವ ಉದ್ದೇಶದಿಂದ ಎಲ್ಲ ಜನ ಸಮುದಾಯ ಈ ಹಬ್ಬದಲ್ಲಿ ಪಾಲ್ಗೊಳ್ಳುವ ಹಿನ್ನೆಲೆಯಲ್ಲಿ 8 ದಿನಗಳ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಮ್ಯಾರಥಾನ್ ಓಟದಿಂದ ಕಾರ್ಯಕ್ರಮ ಆರಂಭಗೊಳಿಸಲಾಗಿದೆ. ವಿವಿಧ ಶಾಲಾ ಮಕ್ಕಳು ಸೇರಿದಂತೆ ದೈಹಿಕ ಶಿಕ್ಷಕರು ಹಾಗೂ ಸಮಾಜದ ಯುವಕರು ಪಾಲ್ಗೊಳ್ಳುವ ಮೂಲಕ ಹಬ್ಬಕ್ಕೆ ಮತ್ತಷ್ಟು ಶೋಭೆ ತಂದಿದ್ದಾರೆ. ಕ್ರೀಡೆಗಳು ವೈಯಕ್ತಿಕ ಜೀವನದಲ್ಲಿ ಮಹತ್ವ ಪಾತ್ರ ವಹಿಸುತ್ತದೆ. ಆರೋಗ್ಯ ಜೀವನದೊಂದಿಗೆ ಮಾನಸಿಕ ಸ್ವಸ್ಥತೆಗೆ ಕಾರಣವಾಗುತ್ತದೆ. 300 ಕಾಪು ಸಮಾಜ ಕ್ರೀಡೆಯಲ್ಲಿ ತನ್ನದೇ ಆದ ವಿಶೇಷ ಸ್ಥಾನಮಾನದೊಂದಿಗೆ ಅನೇಕ ಸಾಧನೆಗಳ ಇತಿಹಾಸ ಹೊಂದಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಮಾಜದ ಅಧ್ಯಕ್ಷರಾದ ಬೆಲ್ಲಂ ನರಸರೆಡ್ಡಿ, ಪ್ರಧಾನ ಕಾರ್ಯದರ್ಶಿಗಳಾದ ಬಸವರಾಜ ರೆಡ್ಡಿ, ಜಿ ಶೇಖರ್ ರೆಡ್ಡಿ, ಬಂಗಿ ನರಸರೆಡ್ಡಿ, ಎನ್ ಶ್ರೀನಿವಾಸ ರೆಡ್ಡಿ, ಗುಡ್ಸಿ ನರಸರೆಡ್ಡಿ, ಡ್ಯಾಡಿ ವೀರೇಶ್, ಕೆ ತಿಮ್ಮಾರೆಡ್ಡಿ, ಡ್ಯಾಡಿ ವೀರೇಶ್ ರೆಡ್ಡಿ, ಪುಂಡ್ರ ರಾಜೇಂದ್ರ ರೆಡ್ಡಿ, ಎನ್ ಶ್ರೀನಿವಾಸ ರೆಡ್ಡಿ, ಭೀಮರೆಡ್ಡಿ, ಮಹೇಂದ್ರ ರೆಡ್ಡಿ, ಪೊಗರು ಶ್ರೀನಿವಾಸ ರೆಡ್ಡಿ, ತಿಮ್ಮಾರೆಡ್ಡಿ, ಬೆಲ್ಲಂ ಕಿರಣ್, ಭಗತ್ ಸಿಂಗ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬೆಂಗಳೂರಿನಲ್ಲಿ ಕಾರು ತುಳಿತದಿಂದ ಸಾಕಷ್ಟು ಜನ ಮೃತಪಟ್ಟಿದ್ದು ಕರ್ನಾಟಕ ಇತಿಹಾಸದಲ್ಲಿ ಇಂದು ಘೋರ ದುರಂತವಾಗಿದೆ. ಇದು ರಾಜ್ಯ ಸರ್ಕಾರ ಮಾಡಿದ ದುರಂತವಾಗಿದೆ. ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿದ್ದರೆ ಈ ದುರಂತ ಆಗುತ್ತಿರಲಿಲ್ಲ ಎಂದು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರಿಂದು ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ, ರಾಜ್ಯ ಸರ್ಕಾರದಲ್ಲಿರುವ ಮುಖ್ಯಮಂತ್ರಿ, ಮಂತ್ರಿಗಳ ಕುಟುಂಬದವರು ಹಾಗೂ ಶಾಸಕರ ಪ್ರಚಾರದ ಗಿಳಿಗೆ 11 ಜನರು ಜೀವ ಕಳೆದುಕೊಂಡಂತಾಗಿದೆ ಎಂದರು. 1.5 ಕೋಟಿ ಜನರು ವಾಸಿಸುವ ಬೆಂಗಳೂರಿನಲ್ಲಿ 1 ಲಕ್ಷ ಜನ ಸ್ಟೇಡಿಯಂನಲ್ಲಿ ಸೇರುತ್ತಾರೆ ಎಂಬ ಅರಿವು ರಾಜ್ಯದ ಗೃಹ ಇಲಾಖೆಯ ಗುಪ್ತಚಾರ ಇಲಾಖೆ ಇರಲಿಲ್ಲವೇ? ರಾತ್ರಿ ಇಡೀ ನಡೆದ ಸಂಭ್ರಮಾಚರಣೆಯಿಂದ ಇವರಿಗೆ ತಿಳಿದಿರಲಿಲ್ಲವೇ? ಎಷ್ಟು ಜನ ಸೇರುತ್ತಾರೆ, ನಿರ್ವಹಣೆ ಮಾಡಲು ಸಾಧ್ಯವೇ ಎಂಬ ಅರಿವು ಇರಲಿಲ್ಲವೇ ಎಂದು ಪ್ರಶ್ನಿಸಿದರು. ಪೊಲೀಸ್ ಇಲಾಖೆಯು ಈ ಕಾರ್ಯಕ್ರಮ ಮಾಡುವುದು ಬೇಡ ಎಂಬ ಮಾಹಿತಿಯನ್ನು ಸರ್ಕಾರಕ್ಕೆ ನೀಡಿತು ಎಂದು ಹೇಳಿರುವ ಮಾಹಿತಿ ಇದೆ. ಆದರೆ ಸರ್ಕಾರದಲ್ಲಿರುವ ಮಂತ್ರಿಗಳು ಈ ಕಾರ್ಯಕ್ರಮ ಆಗಲೇಬೇಕು ಎಂದು ಸಿಎಂ ಅವರ ಮೇಲೆ ಒತ್ತಡ ತಂದು ಕಾರ್ಯಕ್ರಮ ಮಾಡಿಸಿದ್ದಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿರುವ ಎಲ್ಲ ಗೇಟುಗಳನ್ನು ತೆಗೆದಿದ್ದಾರೆ. ಮುಗಿದಿತ್ತು. ನಿರ್ವಹಣೆ ಮಾಡಲು ಆಗಲಿಲ್ಲವೆಂದರೆ ಎಲ್ಲ ಗೇಟುಗಳನ್ನು ತೆಗೆಯಲು ಸಮಸ್ಯೆ ಏನಿತ್ತು ಎಂದು ಆಕ್ರೋಶಗೊಂಡರು. ಇದೊಂದು ದುರದೃಷ್ಟಕರ. ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಇಂಥ ಘೋರ ದುರಂತ ಯಾವತ್ತೂ ಆಗಿರಲಿಲ್ಲ ಅನ್ಸದ. ಮತ್ತು ಇದು ಸರ್ಕಾರ ಮಾಡಿಸಿದಂಥ ದುರಂತ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು. ಯಾಕೆಂದರೆ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿದರೆ ಬಹುಶಃ ಇದು ಆಗ್ತಿರಲಿಲ್ಲ ಅನಿಸುತ್ತೆ. ಮತ್ತು ಎಲ್ಲೋ ಒಂದು ಕಡೆ ಸರ್ಕಾರದ ಪ್ರಚಾರದ ಗೀಳು, ಸರ್ಕಾರದಲ್ಲಿರುವಂಥ ಮುಖ್ಯಮಂತ್ರಿ ಮಕ್ಕಳ ಮತ್ತು ಸರ್ಕಾರದಲ್ಲಿರುವಂಥ ಶಾಸಕರ ಒಂದು ಪ್ರಚಾರದ ಗೀಳಿಗೆ ಇವತ್ತು 11 ಜನ ಬಡ ಜನರು ಜೀವ ಕಳೆದುಕೊಂಡಂತಾಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಯಾಕೆಂದರೆ ಇವತ್ತು ಏನು 1 ಲಕ್ಷ ಜನ ಇರ್ಬೋದು ಅಷ್ಟೇ. 1 ಲಕ್ಷ ಜನರನ್ನ ಮ್ಯಾನೇಜ್ ಮಾಡೋದು ಇವತ್ತು 1.5 ಕೋಟಿ ಜನಸಂಖ್ಯೆ ಬೆಂಗಳೂರಿನಲ್ಲಿ 1 ಲಕ್ಷ ಜನ ಸೇರ್ತಾರಂತ ಇಂಟೆಲಿಜೆನ್ಸಿಗೆ ಅರಿವಿರಲಿಲ್ವೇ? ಪೊಲೀಸ್ ಅಧಿಕಾರಿಗಳ ಅರಿವಿಲ್ವಿಲ್ವೇ? ಮೊನ್ನೆ ಗೆದ್ದಂಥ ರಾತ್ರಿ ದಿನ ಮಾಡಿದಂಥ ಸೆಲೆಬ್ರೇಷನ್ ಆವತ್ತೇ ಇವ್ರಿಗೆ ಗೊತ್ತಾಗಬೇಕಾಗಿತ್ತಲ್ಲ, ಎಷ್ಟು ಜನ ಕಲಿತಾರೆ, ನಮಗೆ ನಿರ್ವಹಣೆ ಮಾಡಲಿಕ್ಕೆ ಆಗ್ತದೋ ಇಲ್ಲೋ ಅಂತ. ಮತ್ತು ಎಲ್ಲೋ ಒಂದು ಕಡೆ ಪೊಲೀಸ್ ಡಿಪಾರ್ಟ್ಮೆಂಟೂ ಇದು ಮಾಡಬಾರ್ದು ಅಂಥೇಳಿ ಒತ್ತಾಯ ಮಾಡಿದ್ರು ಅಂತ ಕೇಳಿ ಬರ್ತಾ ಇದೆ. ಆದರೆ ಸರ್ಕಾರದಲ್ಲಿದ್ದಂಥ ಮಂತ್ರಿಗಳು ಅವರೆಲ್ಲರೂ ಸೇರಿ ಇದು ಆಗಲೇಬೇಕು ಅಂಥೇಳಿ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತಂದು ಮಾಡಿಸಿದ್ದಾರೆ. ಮತ್ತು ಒಂದೇ ಸಮಯದಲ್ಲಿ ಎರಡೆರಡು ಕಡೆ ವಿಧಾನಸೌಧದಲ್ಲೂ ಮತ್ತು ಈ ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂದಲ್ಲಿ ಮಾಡಿರೋದು ಭಾಳ ದುರದೃಷ್ಟ. ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇದ್ದಂಥ 19 ಗೇಟ್ ತೆಗೆದಿದ್ರೆ ಮುಗಿದೋಗಿತ್ತು. ಹೆಂಗಿದ್ರು ನಿಮ್ಮ ಕಂಟ್ರೋಲ್ ಮಾಡೋದು ಆಗಿಲ್ಲ ಅಂತಂದರೆ ನೀವು ಅದನ್ನು ಕ್ರೌಡನ್ನು ಕಂಟ್ರೋಲ್ ಮಾಡೋಕ್ಕೆ ಹಾಕೋದ್ರಿ, ಬಿಟ್ಬಿಡ್ಬೇಕಾಗಿತ್ತು ಎಲ್ಲ ಗೇಟು. ಅದು ಓಪನ್ ಮಾಡಿದಂಥ 1-2 ಗೇಟನ್ನು ಅರ್ಧ ಗೇಟ್ ಓಪನ್ ಮಾಡಿದರೆ ಹೆಂಗೆ ನೀವು ಈ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ?
ಇವತ್ತು ಜನನಿಬಿಡ ಇರುವಂಥ ಪ್ರದೇಶ ಚಿನ್ನಸ್ವಾಮಿ ಸ್ಟೇಡಿಯಂ ಮತ್ತು ವಿಧಾನಸಭೆ. ಇಲ್ಲಿ ಫ್ಲೋಟಿಂಗ್ ಪಾಪ್ಯುಲೇಷನ್ನೇ 25-30 ಸಾವಿರ ಜನ ಇರ್ತಾರೆ ಪ್ರತಿದಿನ. ಹೋಗೋರು ಬರೋರು, ಬೇರೆ ಊರ್ಲಿಂದ ಹೋಗೋರು ಬರೋರು 25-30 ಸಾವಿರ ಜನ ಇದ್ದಾಗ ಇನ್ನೊಂದು 50 ಸಾವಿರ ಜನ ಬೆಂಗಳೂರಿನವ್ರು ಕಲಿಯಂಗಿಲ್ಲ ಅಂತ ನಿಮಗೇನು ಗ್ಯಾರಂಟಿ ಇತ್ತು? ಇದು ನಿಜವಾಗ್ಲೂ ನಾವು ನಿನ್ನೆ ರಾತ್ರಿ ಮಲಗಿಲ್ಲ ಇದು ಕೇಳಿದ ಮೇಲೆ. ಯಾಕಂದರೆ ಎಂಥ ಏನು ಸೆಲೆಬ್ರೇಷನ್ ಆಗಬೇಕಾಗಿತ್ತು ಅಂಥ ಸಮಯದಲ್ಲಿ ನಮ್ಮ ಕರ್ನಾಟಕದ ಬಡ ಜನರಿಗೆ ಇಂಥ ದುರಂತ ಬಂದಿರೋದು ಇದು ಬಹುಶಃ ಇತಿಹಾಸದಲ್ಲಿ ದೊಡ್ಡ ದುರಂತ ಅಂತ ಹೇಳಿ ಭಾವಿಸ್ತೀನಿ ನಾನು. ವಿಧಾನಸೌಧ ಮತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪ್ರತಿದಿನ ಓಡಾಡುವ ಜನರ ಸಂಖ್ಯೆಯೇ 25ರಿಂದ 30 ಸಾವಿರ ಇರುತ್ತದೆ. ಅಂತಹದ್ದರಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಿ ಜನರು ಎಷ್ಟು ಸೇರುತ್ತಾರೆ ಎಂದು ಏಕೆ ಲೆಕ್ಕ ಹಾಕಲಿಲ್ಲ. ಮೃತರ ಕುಟುಂಬಕ್ಕೆ ತಲಾ 10 ಲಕ್ಷ ರೂಪಾಯಿ ಪರಿಹಾರ ನೀಡಿದ್ದಾರೆ. ಆದರೆ ಒಬ್ಬ ಮಗ ಇದ್ದವರು, ಒಬ್ಬಳೇ ಮಗಳು ಇದ್ದ ಪಾಲಕರಿಗೆ ಎಂತಹ ನೋವಾಗಿರಬಹುದು. ಜೀವ ಹೋದ ನಂತರ ದುಡ್ಡು ತೆಗೆದುಕೊಂಡು ಏನು ಮಾಡಲಾಗುತ್ತದೆ? ಪ್ರತಿ ಕುಟುಂಬಕ್ಕೆ 1 ಕೋಟಿ ಪರಿಹಾರ ನೀಡಿದ್ದಾರೆ. ಸರ್ಕಾರಕ್ಕೆ ಏನು ನಷ್ಟವಾಗುತ್ತಿತ್ತು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ರವೀಂದ್ರ ಜಲ್ದಾರ್, ಪಾಲಿಕೆ ಸದಸ್ಯ ಇ ಶಶಿರಾಜ್ ಸೇರಿ ಅನೇಕರು ಇದ್ದರು. ಈಗ ಜಾಹೀರಾತು. ಹರಿಜನವಾಡದ ಶ್ರೀ ಕಂಚು ಮಾರಮ್ಮ ದೇವಿಯ 288ನೇ ಜಾತ್ರಾ ಮಹೋತ್ಸವಕ್ಕೆ ಸರ್ವರಿಗೂ ಆದರದ ಸ್ವಾಗತ. ದಿನಾಂಕ 3ರಂದು ತೊಟ್ಟಿಲು ಕಾರ್ಯಕ್ರಮ, ದಿನಾಂಕ 4ರಂದು ಸುಮಂಗಲೆಯರಿಂದ ಕುಂಭಮೇಳ, ದಿನಾಂಕ 6ರಂದು ರಥೋತ್ಸವ ಕಾರ್ಯಕ್ರಮ ಮತ್ತು ದಿನಾಂಕ 6ರಂದು ಉಚ್ಛಾಯ ನಡೆಯಲಿದೆ. ಸರ್ವರಿಗೂ ಅದ್ದೂರಿ ಜಾತ್ರಾ ಮಹೋತ್ಸವಕ್ಕೆ ಆದರದ ಸ್ವಾಗತ ಮತ್ತು ಶುಭ ಕೋರುವವರು ಪಿ ಯಲ್ಲಪ್ಪ ಅಧ್ಯಕ್ಷರು, ಎಸ್ ರಾಜು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಪದಾಧಿಕಾರಿಗಳು, ಸರ್ವ ಸದಸ್ಯರು, ಕಂಚು ಮಾರಮ್ಮ ದೇವಿ ದೇವಸ್ಥಾನದ ಆಡಳಿತ ಮಂಡಳಿ, ಹರಿಜನವಾಡ, ರಾಯಚೂರು. ಜಿಲ್ಲಾ ವೀರಶೈವ ಸಮಾಜದಿಂದ ಜೂನ್ 7ರಿಂದ 21ರವರೆಗೆ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಪ್ರತಿದಿನ ಸಂಜೆ 6:30ರಿಂದ 8:30ರವರೆಗೆ ಶ್ರೀ ಅಲ್ಲಮ ಪ್ರಭುಗಳ ಜೀವನ ಚರಿತ್ರೆಯ ಪ್ರವಚನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಮಾಜದ ಅಧ್ಯಕ್ಷ ಶರಣಭೂಪಾಲ್ ನಾಡಗೌಡ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜೂನ್ 7ರಂದು ಜ್ಞಾನ ದಾಸೋಹ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಬಿಚ್ಚಾಲಿ ಮಠದ ಶ್ರೀ ವೀರಭದ್ರ ಶಿವಾಚಾರ್ಯರು, ಸೋಮವಾರಪೇಟೆ ಮಠದ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯರು, ಸುಲ್ತಾನ್ಪುರದ ಶ್ರೀ ಶಂಭು ಸೋಮನಾಥ ಶಿವಾಚಾರ್ಯರು, ಮಂಗಳವಾರಪೇಟೆ ಮಠದ ಶ್ರೀ ವೀರ ಸಂಗಮೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಲಿದ್ದಾರೆ. ಕಾರ್ಯಕ್ರಮವನ್ನು ನಗರದ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮಾಜಿ ಸಚಿವ ಎಂಎಸ್ ಪಾಟೀಲ್, ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ರಿ, ಮಾಜಿ ಸಚಿವ ಅಮರೇಗೌಡ ಬಯ್ಯಾಪುರ್, ಬಸನಗೌಡ ಬ್ಯಾಗವಾಟ್, ಹರವಿ ನಾಗನಗೌಡ, ರಾಜನಗೌಡ ಕೋಳೂರ್ ಆಗಮಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಶರಣಭೂಪಾಲ್ ನಾಡಗೌಡ ವಹಿಸಲಿದ್ದಾರೆ. ಪ್ರತಿನಿತ್ಯ ಪ್ರವಚನವನ್ನು ಶ್ರೀ ಚರಮೂರ್ತಿ ಚರಂತೇಶ್ವರ ಮಠದ ಶ್ರೀ ಶರಣಬಸವ ಅಪ್ಪಗಳು ನೀಡಲಿದ್ದಾರೆ. ಪ್ರತಿನಿತ್ಯವೂ ಅನ್ನದಾಸೋಹ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಈ ಕಾರ್ಯಕ್ರಮ ದಿನಾಂಕ 7/6 ಇದೇ ತಿಂಗಳ ದಿನಾಂಕ 7/6/2025ಕ್ಕೆ ಸಾಯಂಕಾಲ 5:00ವರೆಗೆ ಉದ್ಘಾಟನೆ ಸಮಾರಂಭ ಇರುತ್ತೆ. ಮುಕ್ತಾಯ ಸಮಾರಂಭ 21/6/2025 ಇರುತ್ತೆ. ಉದ್ಘಾಟನೆ ಸಮಾರಂಭದಲ್ಲಿ ಅದು ಸಾಯಂಕಾಲ ಫಸ್ಟ್ ಡೇ ಸಾಯಂಕಾಲ 5:00ವರೆಗೆ ಇರುತ್ತೆ. 5:00ವರೆಗೆ ಉದ್ಘಾಟನೆ ಇರುತ್ತೆ. ಅದರಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವೀರತಪಸ್ವಿ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು 1008 ಸಂಸ್ಥಾನ ಮಠ ಬಿಚ್ಚಾಲಿ ತಾಲೂಕು ದಿವ್ಯ ಸಾನ್ನಿಧ್ಯ ಇರುತ್ತೆ. ಅದೇ ರೀತಿ ಶ್ರೀ ಅಭಿನವ ರಾಜೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಸೋಮವಾರಪೇಟೆ ಮಠದ ಸ್ವಾಮೀಜಿಯವರು ಇರ್ತಾರೆ ಅವತ್ತು. ಹಾಗೂ ಪರಮ ಪೂಜ್ಯ ಶಂಭು ಸೋಮನಾಥ ಶಿವಾಚಾರ್ಯ ಮಹಾಸ್ವಾಮಿಗಳು ಸುಲ್ತಾನ್ಪುರ್ ಅವರು ಇರ್ತಾರೆ. ಅವತ್ತು ದಿವ್ಯ ಸಾನ್ನಿಧ್ಯ ಇರುತ್ತೆ. ಅದೇ ರೀತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಮಂಗಳವಾರಪೇಟೆ ಸ್ವಾಮೀಜಿಯವರು ಅವತ್ತಿನ ದಿವಸ ದಿವ್ಯ ಸಾನ್ನಿಧ್ಯ ಇರುತ್ತೆ. ಉದ್ಘಾಟಕರಾಗಿ ನಮ್ಮ ನಗರದ ಶಾಸಕರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಬರ್ತಾ ಇದ್ದಾರೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕರಾದಂಥ ಮಾಜಿ ಸಚಿವರಾದಂಥ ಎಂಎಸ್ ಪಾಟೀಲ್ ಸಾಹೇಬರು ಇರ್ತಾರೆ. ಹಾಗೂ ಸಿಂಧನೂರಿನ ಶಾಸಕರಾದಂಥ ಹಂಪನಗೌಡ ಬಾದರ್ಲಿ ಅವರು ಇರ್ತಾರೆ. ಮಾಜಿ ಸಚಿವರಾದಂಥ ಅಮರೇಗೌಡ ಬಯ್ಯಾಪುರ್ ಅವರು ಇರ್ತಾರೆ. ಅದೇ ರೀತಿ ಮಾಜಿ ಶಾಸಕರಾದಂಥ ಬಸನಗೌಡ ಬ್ಯಾಗವಾಟ್ ಅವರು ಇರ್ತಾರೆ.
ಹಾಗೂ ನಮ್ಮ ಸಮಾಜದ ಗೌರವಾಧ್ಯಕ್ಷರಾದಂಥ ಅವಿ ನಾಗನಗೌಡರು ಇದರಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಜೂನ್ 21ರಂದು ಸಂಜೆ 5:30ಕ್ಕೆ ಸಮಾರೋಪ ಸಮಾರಂಭ ನಡೆಯಲಿದೆ. ಕಾರ್ಯಕ್ರಮ ದಿವ್ಯ ಸಾನ್ನಿಧ್ಯವನ್ನು ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು, ಗಬ್ಬೂರು ಬೂದಿ ಬಸವೇಶ್ವರ ಸಂಸ್ಥಾನದ ಶ್ರೀ ಬೂದಿ ಬಸವ ಶಿವಾಚಾರ್ಯರು, ಮಾನವಿ ಕಲ್ಮಠದ ಶ್ರೀ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯರ ಮಹಾಸ್ವಾಮಿಗಳು ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್, ವಿಧಾನ ಪರಿಷತ್ ಸದಸ್ಯ ಶರಣಗೌಡ ಬಯ್ಯಾಪುರ್, ಬಸನಗೌಡ ಬಾದರ್ರಿ, ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ, ಶರಣಪ್ಪ ಮೇಟಿ, ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್, ಶಿವಶರಣ ರೆಡ್ಡಿ ಕಲ್ಲೂರ್ ಆಗಮಿಸಲಿದ್ದಾರೆ. ಸಮಾಜ ಬಾಂಧವರು, ಆಸಕ್ತರು ಪ್ರತಿನಿತ್ಯದ ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಅದೇ ರೀತಿ ರಾಜನಗೌಡ ಕೋಳೂರು ಅಧ್ಯಕ್ಷರು ಬಸವ ಕೇಂದ್ರ ಅವರು ಅವತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಅಧ್ಯಕ್ಷತೆ ನಂದಾಗಿರುತ್ತೆ ಮತ್ತು ಪ್ರವಚನಕಾರರು ಪರಮ ಪೂಜ್ಯ ಶ್ರೀ ಶರಣಬಸಪ್ಪ ಅಪ್ಪನವರು. ಇದು ಮೊದಲನೇ ದಿನದ ಕಾರ್ಯಕ್ರಮ 7/6ರಂದು ಮತ್ತು ವಿಶೇಷವಾಗಿ ಇದು ಆಮೇಲೆ ಒಂದು ದಿವಸದ ಲಿಂಗ ಪೂಜೆ ವಿಧಾನಗಳು ಅದರ ಬಗ್ಗೆ ಒಂದು ಇದನ್ನ ಇಟ್ಕೊಂಡಿದ್ದೀವಿ ನಾವು ಕಾರ್ಯಾಗಾರ. ಅದು 15ನೇ ತಾರೀಕು 15/6/2025 ಬೆಳಗ್ಗೆ 8 ಗಂಟೆಗೆ ಇರುತ್ತೆ. ಎಲ್ಲ ಕಾರ್ಯಕ್ರಮಗಳು ನಮ್ಮ ಜಿಲ್ಲಾ ವೀರಶೈವ ಮಾಂತೇಶ್ ಕಲ್ಯಾಣ ಮಠದಲ್ಲಿ ನಡೆಯುತ್ತಿದ್ದು ಮತ್ತು ಮುಕ್ತಾಯ ಸಮಾರಂಭ ಇದು ಪ್ರತಿ ದಿವಸ 6:30ಕ್ಕೆ ಚಾಲು ಆಗುತ್ತೆ. ಆಮೇಲೆ ಒಂದು ಸಂಸ್ಥೆ ಮಾತ್ರ 5:30, ಆಮೇಲೆ 6:30ರಿಂದ 7:30. ತದನಂತರ ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅವತ್ತು ಎಲ್ಲರಿಗೂ ಸತತ 15 ದಿವಸದ ಪ್ರಸಾದದ ವ್ಯವಸ್ಥೆ ಮಾಡಲಾಗಿದೆ ಮತ್ತು ದಿನಾಂಕ 21ರಂದು ಸಾಯಂಕಾಲ 5:00ಗೆ ಮುಕ್ತಾಯ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಶಾಂತಮಲ್ಲ ಶಿವಾಚಾರ್ಯ ಕಿಲೆದ ಮಠ ಅವರು ಇರ್ತಾರೆ ಮತ್ತು ಚೌಕಿ ಮಠದ ಸ್ವಾಮೀಜಿಯವರು ಚಿಕ್ಕಸೂರು ಅವರು ಇರ್ತಾರೆ ಮತ್ತು ಬೂದಿ ಬಸವೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಗಬ್ಬೂರು ಅವ್ರದ್ದು ದಿವ್ಯ ಸಾನ್ನಿಧ್ಯ ಇರುತ್ತೆ ಮತ್ತು ಕಲ್ಮಠದ ಸ್ವಾಮೀಜಿಯವರು ಮಾನ್ವಿ ಅವ್ರದ್ದು ದಿವ್ಯ ಸಾನ್ನಿಧ್ಯ ಇರುತ್ತೆ ಮತ್ತು ಮುಖ್ಯ ಅತಿಥಿಗಳಾಗಿ ನಮ್ಮ ಸಚಿವರಾದಂಥ ಎನ್ಎಸ್ ಬೋಸರಾಜ್ ಸಾಹೇಬ್ ಇರ್ತಾರೆ ಮತ್ತು ಉಳಿದ ಮುಖ್ಯ ಅತಿಥಿಗಳು ಶರಣಗೌಡ ಪಾಟೀಲ್ ಬಯ್ಯಾಪುರ್. ಈ ಸಂದರ್ಭದಲ್ಲಿ ಅಶೋಕ್ ಪಾಟೀಲ್ ಅತ್ತನೂರು, ಶಿವಕುಮಾರ್ ಚುಕ್ಕಿ, ಬಂಡಿ ವಿರೂಪನಗೌಡ ಉಪಸ್ಥಿತರಿದ್ದರು. ಜೀವನದಲ್ಲಿ ಏನಾದರೂ ಸಾಧಿಸಲಿಕ್ಕೆ ಗುರಿ ಇಟ್ಟುಕೊಂಡು ಎದೆಗುಂದದೆ ಆತ್ಮಸ್ಥೈರ್ಯದಿಂದ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತು ನೀಡಿದಾಗ ಮಾತ್ರ ಗುರಿ ತಲುಪಲು ಸಾಧ್ಯವೆಂದು ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ ಹೇಳಿದರು. ನಗರದ ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಎನ್ಎಸ್ ಬೋಸರಾಜ್ ಫೌಂಡೇಶನ್, ಜ್ಞಾನದರ್ಶಿನಿ ಶಿಕ್ಷಣ ಸಂಸ್ಥೆ ಹಾಗೂ ಕನಸು ಕೆಎಸ್ ಅಕಾಡೆಮಿ, ಬ್ರೈಟ್ ವೇ ಕಂಪ್ಯೂಟರ್ಸ್ಗಳ ಸಂಯುಕ್ತ ಆಶ್ರಯದಲ್ಲಿ ಸಚಿವ ಎನ್ಎಸ್ ಬೋಸರಾಜ್ ಅವರ 79ನೇ ಜನ್ಮದಿನ ನಿಮಿತ್ತ ಐಎಎಸ್, ನೀಟ್, ಕೆಎಎಸ್, ಪಿಎ, ಪಿಡಿಒ, ಎಫ್ಡಿಎ, ಎಸ್ಡಿಎ, ಪಿಸಿ, ಗ್ರೂಪ್ ಸಿ ಪರೀಕ್ಷೆಗಳ ಸಿದ್ಧತೆ ಕುರಿತು ಒಂದು ದಿನದ ಸ್ಪರ್ಧಾತ್ಮಕ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು. ವಿದ್ಯಾರ್ಥಿಗಳು ಯಾವುದೇ ವಿಷಯವನ್ನು ಕಷ್ಟಪಟ್ಟು ಅಭ್ಯಾಸ ಮಾಡಬಾರದು, ಇಷ್ಟಪಟ್ಟು ಮಾಡಬೇಕು. ಐಎಎಸ್, ಕೆಎಎಸ್ಗೆ ಸಿದ್ಧತೆ ಮಾಡಿಕೊಳ್ಳುವುದಕ್ಕೆ ಮುಂಚೆ ನಾನು ಸಾಧಿಸಲು ಸಾಧ್ಯವೇ, ಆಗುವುದೇ ಎನ್ನುವುದನ್ನು ಬಿಡಬೇಕು. ಬೇರೆಯವರ ಅಭಿಪ್ರಾಯಗಳನ್ನು ಬದಿಗಿಟ್ಟು ನಿನಗೆ ಏನು ಮಾಡಬೇಕು ಅನ್ನಿಸುತ್ತದೆ ಅದನ್ನೇ ಮಾಡಬೇಕು. ಉನ್ನತ ಹುದ್ದೆಗೆ ಸಿದ್ಧತೆ ಬೇರೆ ಯಾರೂ ಸ್ಫೂರ್ತಿಯಲ್ಲ, ನಿನಗೆ ನೀನೇ ಸ್ಫೂರ್ತಿ ಎಂದರು. ಕುಟುಂಬ, ಬಂಧು ಬಳಗ, ಭಯವನ್ನು ಬಿಟ್ಟು ಊಟ ನಿದ್ರೆ ಇಲ್ಲದೆ ನಿರಂತರ ಪರಿಶ್ರಮದಿಂದ ಮಾತ್ರ ಸಾಧನೆ ಇಟ್ಟುಕೊಂಡು ಗುರಿ ತಲುಪಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಪೂಜನೀಯ ಗುರುಗಳು ಕುಮಾರಿ ಸ್ಮಿತಾ ಅಕ್ಕನವರು, ಮಂಜುನಾಥ್ ಶಿಕಾರಿಪುರವರು, ಶರಣಯ್ಯ ಭಂಡಾರಿವಾಡ್, ಶರಣು ಬಾಗು ಹಾಗೂ ರವಿ ಬೋಸರಾಜ್ ಅವರು. ಕೆಪಿಎಸ್ಸಿ ಪಾಸ್ ಮಾಡ್ತೀನ, ಇನ್ನ ಪುಸ್ತಕ ತೆಗೆದು ಫಸ್ಟ್ ಪೇಜ್ ಓದಿರಲ್ಲ, ಆಮೇಲೆ ಪಾಸ್ ಆಗ್ತೀನಿ ಅಂದ್ರೆ 250-300 ಪೇಜ್ ಇರೋ ಬುಕ್ ಓದಿ ಟೆಸ್ಟ್ಗಳು ಬರೆದು ಮಾರ್ಕ್ಸ್ ಕಡಿಮೆ ಎಷ್ಟು ಬರೆದ್ರು ಬರಲಿಲ್ಲ ಅಂದ್ರೆ ಅವತ್ತು ಯೋಚನೆ ಮಾಡೋ ಪ್ರಶ್ನೆನ ಲೈಫಲ್ಲಿ ಅನ್ಕಂಡೀಷನಲ್ ಆಗಿ ಟ್ರೈ ಮಾಡಬೇಕು. ಡಾಕ್ಟರ್ ಆಗಲು ಕೋರ್ಸ್ಗಳುಂಟಯ್ಯ, ಇಂಜಿನಿಯರ್ಗಳಾಗಲು ಕೋರ್ಸ್ಗಳುಂಟಯ್ಯ, ಟೀಚರ್ಗಳಾಗಲು ಕೋರ್ಸ್ಗಳುಂಟಯ್ಯ, ಬುದ್ಧ ಬಸವ ಗಾಂಧಿ ಆಗಲು ಯಾವ ಕೋರ್ಸ್ಗಳುಂಟಯ್ಯ, ನಿಮ್ಮೊಳಗಿರುವ ಫೋರ್ಸ್ ಚಪ್ಪಳ ಲಾಸ್ಟ್
ನೋಡಿ ಅಣ್ಣ, ಡೈಲಾಗ್ ಮಿಸ್ ಆಗ್ತದೆ. ನೋಡಿ ಪವರ್ಫುಲ್ ಲೈನ್ಗಳು ಹೋಗ್ಬಿಡ್ತವೆ. ಚಪ್ಪಳ ಕನ್ನಡ ಮೀಡಿಯಂ, ದೊಡ್ಡ ಕನಸುಗಳು. ಪ್ರತಿ ಸಲ ಮ್ಯಾಗ್ಝಿನ್ಗಳಲ್ಲಿ IAS ಟಾಪರ್ಸ್ ಫೋಟೋಗಳು ನೋಡಿದಾಗ ನಾನು ಯಾವಾಗ ಅಲ್ಲಿ ಬರ್ತೀನಿ ಅಂತ ಪ್ರಿಲಿಮ್ಸ್ ಬರೆಯಕ್ಕೆ ಹೋದ್ರೆ CSAT ಪಾಸ್ ಆಗಲ್ಲ, KPSC ಬರೆಯಕ್ಕೆ ಹೋದ್ರೆ ಯಾವುದೋ ಒಂದು ಪೇಪರ್ ಕಷ್ಟ ಆಗ್ಬಿಡುತ್ತೆ. ದಿನಕ್ಕೆ 14-15 ತಾಸು ಕೂತ್ ಓದ್ಬೇಕು, ಕಷ್ಟಪಟ್ಟು ಓದ್ಬೇಕು, ಇಷ್ಟಪಟ್ಟು ಓದ್ಬೇಕು. ಹೆಂಗ್ ಓದ್ಬೇಕು ಅಂದ್ರೆ ಮಗ, ಹೆಂಗ್ ಓದ್ಬೇಕು ಅಂದ್ರೆ ರಿಸಲ್ಟ್ ದಿನ ಕರ್ನಾಟಕ ನಿಮ್ ಬಗ್ಗೆ ಓದ್ಬೇಕು ಮಗನೇ. ರಿಸಲ್ಟ್ ದಿನ ಕರ್ನಾಟಕ ನಿಮ್ ಬಗ್ಗೆ ಓದ್ಬೇಕು, ಇಲ್ಲ ತೆಪ್ಪಗಿರ್ಬೇಕು ಯಾವ್ದೋ ಒಂದು ಕೆಲಸಕ್ಕೆ ಹೋಗಿ. ಇನ್ನು ಕೆಲವರು ಹುಡುಗರು ಕೇಳ್ತಾರೆ, ಅಣ್ಣ ನಾನು PSI ಟಾಪರ್ ಆಗ್ತೀನಾ, KPSC ಟಾಪರ್ ಆಗ್ತೀನಾ, ಹಾಗಾದ್ರೆ ನಾನು ಏನ್ ಸ್ಟ್ರಾಟಜಿ ಮಾಡ್ಬೇಕು ಅಂದ್ರೆ ದ ಬೆಸ್ಟ್ ಬಿಸ್ನೆಸ್ ಇನ್ ದ ವರ್ಲ್ಡ್, ಮೈಂಡ್ ಯುವರ್ ಓನ್ ಬಿಸ್ನೆಸ್. ಮೈಂಡ್ ಯುವರ್ ಓನ್ ಬಿಸ್ನೆಸ್. ದಿನಕ್ಕೆ 14-15 ತಾಸು ಕೂತು ಓದ್ಬೇಕು. ಸುಮ್ಮನೆ ಗೆದ್ರೆ ವಿಕ್ಟರಿ, ಪಡಬಾರ್ದು ಕಷ್ಟಪಟ್ಟು ಗೆದ್ರೆ ಅದು ಇಷ್ಟನೇ. ದಿನಕ್ಕೊಂದು 8 ತಾಸು 10 ತಾಸು ಓದೋ ಯೋಗ್ಯತೆ ಇದೆ ಅಂದಾಗ ದೊಡ್ಡ ಕನಸುಗಳೆಲ್ಲ ಕಾಣಬಾರ್ದು ಮಗ. ನಿಮ್ ಲೈಫಲ್ಲಿ ನೀವು ಏನ್ ಅನ್ಕೊಂಡು ಅಚೀವ್ ಮಾಡ್ತೀರಾ. ಮತ್ತೆ ಬಹಳಷ್ಟು ಜನ ಕನ್ನಡ ಮೀಡಿಯಂ, ನನ್ನ ಹ್ಯಾಂಡ್ ರೈಟಿಂಗ್ ಸರಿ ಇಲ್ಲ ಸರ್, ನನ್ನ ಹ್ಯಾಂಡ್ ರೈಟಿಂಗ್ ಸರಿ ಇಲ್ಲ. ರಾಜಯೋಗಿನಿ ಸ್ಮಿತಾ ಅಕ್ಕನವರು ಮಾತನಾಡಿ, ಮನುಷ್ಯ ಏನಾದರೂ ಸಾಧಿಸಲು ಫಲ ಹೊಂದಿರಬೇಕು, ಎಲ್ಲವನ್ನು ತ್ಯಾಗ ಮಾಡಬೇಕು, ಸಾಧಿಸಲು ಜ್ಞಾನದ ಜೊತೆಗೆ ಮಾರ್ಗದರ್ಶನ ಅವಶ್ಯವೆಂದರು. ದೇಶದಲ್ಲಿ ಹೆಚ್ಚಾಗಿ ಯುವಕರ ಶಕ್ತಿ ಇದ್ದು ದೇಶಕ್ಕೆ ಕೊಡುಗೆ ನೀಡಬೇಕೆಂದರೆ ಗ್ರಾಮದ ಅಭಿವೃದ್ಧಿ, ತಮ್ಮ ಗ್ರಾಮಕ್ಕೆ ಏನಾದರೂ ಕೊಡುಗೆ ನೀಡಬೇಕೆಂದರೂ ಸ್ವಚ್ಛತೆ ಮಾಡುವ ಮೂಲಕ ತೋರಿಸಿಕೊಡಬೇಕು ಎಂದರು. ಗೌರಿಗದ್ದೆಯ ವಿನಯ ಗುರೂಜಿ ಮಾತನಾಡಿ, ನನ್ನಲ್ಲಿರುವ ಒಳ್ಳೆತನ ಬೇರೆಯವರಲ್ಲಿ ಕಾಣುವುದು ತಪ್ಪು, ನನ್ನಲ್ಲಿರುವ ಒಳ್ಳೆತನವು ನನಗಿಂತ ಒಳ್ಳೆಯವರು ಇದ್ದಾರೆ ಎಂದರೆ ಅದು ಪ್ರದೀಪ್ ಈಶ್ವರ್ ಎಂದರು. ರಾಜಕಾರಣಿಗಳಲ್ಲಿ ದುಡ್ಡಿನ ಮದ, ಹೆಸರು, ಕೀರ್ತಿ ಗಳಿಸಬೇಕೆನ್ನುವ ಹಪಾಹಪಿ, ಇನ್ನು ಕೆಲವರಿಗೆ ಪ್ರಚಾರದ ಹುಚ್ಚು. ಆದರೆ ಇದಕ್ಕೆ ವಿರುದ್ಧವೆಂಬಂತೆ ಯಾವುದೇ ಅಧಿಕಾರ ಮೇಲು ಕೀಳು ಎನ್ನದೆ ಅಭಿವೃದ್ಧಿ ಮಾಡುವುದನ್ನು ಗುರಿಯಾಗಿಸಿಕೊಂಡಿರುವ NS ಬೋಸರಾಜ್ ಅವರು ಎಲ್ಲರಿಗೂ ಮಾದರಿ ಎಂದರು. ಸಾಕಷ್ಟು ರಾಜಕಾರಣಿಗಳು ಹೆಚ್ಚಿನ ಆಸ್ತಿ ಸಂಪಾದನೆ ಮಾಡಿಕೊಂಡಿದ್ದಾರೆ. ಗುಡಿ ಗುಂಡಾರ ದೇವಸ್ಥಾನದ ಕಟ್ಟಲಿಕ್ಕೆ ನೀಡುತ್ತಿದ್ದಾರೆ. ಅದರ ಬದಲಿಗೆ ಬಡವರಿಗೆ ಅನುಕೂಲವಾಗುವ ಕೆಲಸ ಮಾಡಬೇಕು. ಬಡವರ ಮದುವೆಗೆ, ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಶಾಲೆ ಶಿಕ್ಷಣ ಅಭಿವೃದ್ಧಿ ನೀಡಿದಾಗ ಮಾತ್ರ ಸಾರ್ಥಕವಾಗುತ್ತಿದೆ. ಒಬ್ಬ ವ್ಯಕ್ತಿ ಸತ್ತಾಗ ನೆನೆಯುವುದು ತಾನು ಮಾಡಿದ ಕೆಲಸದಿಂದ ಮಾತ್ರ ಎಂದರು. ಅದನ್ನು ತಿಳಿದವನೇ ಈಶ್ವರ್. When you see universe as the university, you are the real student. ಇಲ್ಲಿದ್ದವರೆಲ್ಲ ಅದನ್ನು ತಿಳಿದವರು ಬೋಸರಾಜ್ ಅವ್ರ ಸಮಯ. ಹಾಗಾಗಿ ಅವ್ರ ಮಗನ ನೋಡಿ ಇನ್ನೂ ಶಾಕ್ ಆಯ್ತು. ನನ್ನ ತಂದೆಯವ್ರು ನನಗೆ ಚೆನ್ನಾಗಿ ಪರಿಚಯ, ಇವರಲ್ಲಿ ಇವತ್ತು ಫಸ್ಟ್ ನೋಡಿ. ನಾನು ಸ್ವಲ್ಪ ಪರೀಕ್ಷೆ ಮಾಡಿದೆ ಯಾರನ್ನು ಒಪ್ಪಲ್ಲಿ. ನಾವು ಅವರನ್ನು ಹತ್ರದಿಂದ ನೋಡಿದೆ. ಆ ಮನುಷ್ಯರ ಹತ್ರ 1 ಇಂಚು ಈಗೋ ಕಾಣಲಿಲ್ಲ, ಐಡೆಂಟಿಟಿ ಹುಚ್ಚಿಲ್ಲ. ಮನುಷ್ಯನಿಗೆ ಶಂಕರಾಚಾರ್ಯರು ಹೇಳ್ತಾರೆ ಏಷಣತ್ರಯ, 3 ವಿಷಾಣ: ವಿತ್ತೇಷಣ ದುಡ್ಡಿನ ಮದ, ಲೋಕೇಶಣ ಐಡೆಂಟಿಟಿಯ ಮದ, ಇನ್ನೊಂದು ಹೆಸರು ಕೀರ್ತಿಯ ಮದ, ನೇಮ್ ಅಂಡ್ ಫೇಮ್ ಅಂಡ್ ಲಾಸ್ಟ್ ಶೇಮ್ ಅಂತ. ಪ್ರಚಾರದ ಹಿಂದೆ ಹೋದ್ರೆ ಅಪಪ್ರಚಾರ ಫಿಕ್ಸ್ ಅಂತ ಅಲ್ಲಮರ ಭಾಷೆಯಲ್ಲಿ ಹೇಳಿ, ಅದು ಯಾವುದು ಅಲ್ಲಿ ಇರಲಿಲ್ಲ. ಹಾಗಾಗಿ ಸ್ವಾಮೀಜಿ ಹೇಳಿದ್ದ ರಾಯಚೂರಿನ ಬೆಳಕೆಲ್ಲಾರು ನೋಡಬಹುದು ಅಂತ. ಯಾಕೆ ವೆನ್ ಸಮ್ಮನ್ ಹ್ಯಾವಿಂಗ್ ಮೆಚ್ಯೂರಿಟಿ ವಿ ವಿಲ್ ಚೇಂಜ್ ದ ವರ್ಲ್ಡ್. ಈಗ ನಾನು ಬರ್ತದ ಗಾಡಿ ನಿಮ್ಮ ಕಮಿಷನರ್ ಹತ್ರ ಮಾತಾಡ್ತಾ ಬರ್ತಾ ಇದ್ದವ್ರು ಪುತ್ತೂರಲ್ಲಿದ್ರು. ನಾವೆಲ್ಲ ಸುಬ್ರಹ್ಮಣ್ಯದ ಕ್ಲೀನಿಂಗ್ ಮಾಡಿದ್ವಿ. ಅವಾಗ ಮಂಗಳೂರು DC ರಾಜೇಂದ್ರ ಬ್ರಹ್ಮಕಲಶದ ಸಮಯ. ಹೋದ ವರ್ಷ ಗಾಣಗಾಪುರದ ಕ್ಲೀನಿಂಗ್ ಮಾಡಿದ್ವಿ. 7-8 JCB ಬೇಕಾಯಿತು. ನಿಮ್ಮ MLA ಅವ್ರ ಹತ್ರ ಈಗ ಕೇಳ್ತಾ ಇದ್ದೆ, ಡಾಕ್ಟ್ರೇ ಸುಮಾರು ಪ್ಲಾಸ್ಟಿಕ್ಸ್ ಇದೆ, ಏನಾದ್ರು ವ್ಯವಸ್ಥೆ ಮಾಡಬೇಕೀಗ. ಪರಿಸರ ದಿನಾಚರಣೆ ಬರೀ ಪ್ರೋಗ್ರಾಮ್ ಆದರೆ ಆಗಲ್ಲ, ಇಟ್ ಶುಡ್ ಶೋ ಸಮ್ ಪ್ರೋಗ್ರೆಸ್. ಅವಾಗ ಪರಿಸರ ಉಳಿಯುತ್ತೆ. ಇಲ್ಲ ಬಾಟಲ್ಲೇ ಗಿಡ ಸಿಲಿತಾರೆ, ಬಾಲ್ಕನಿ ಆಗ್ತೀವಷ್ಟೆ, LCD ಆಗಲ್ಲ ಅಲ್ವಾ. ನಾನು ಯುವಕರಲ್ಲಿ ಒಂದು ರಿಕ್ವೆಸ್ಟ್ ಮಾಡೋದು, ನಾವು ಬರೀ ಕತೆ ಹೇಳೋಕ್ಕಿಂತ, ವ್ಯಥೆಯನ್ನು ಪಡೋಕ್ಕಿಂತ ಯು ಶುಡ್ ಡೂ ಸಮ್ ಆ್ಯಕ್ಷನ್ ಅಲ್ವಾ. ಅದರ ಎಕ್ಸಾಂಪಲ್ ನಮ್ಮ ಪ್ರದೀಪ್ ಈಶ್ವರ್. ಸಾನ್ನಿಧ್ಯ ವಹಿಸಿದ್ದ ಸೋಮವಾರಪೇಟೆ ಹಿರೇಮಠದ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮೀಜಿ ಆಶೀರ್ವಚನ ನೀಡಿ
ಬಡವನಾಗಿ ಹುಟ್ಟುವುದು ತಪ್ಪು, ಆದರೆ ಬಡವನಾಗಿ ಸಾಯಬೇಡ ಎನ್ನುವಂತೆ ಬಡತನ ಜೀವನವನ್ನು ಕಲಿಸಿಕೊಡುತ್ತದೆ. ಅದನ್ನು ಅರ್ಥೈಸಿಕೊಂಡು ಸಾಧನೆಗೆ ಮುನ್ನುಗ್ಗಬೇಕು ಎಂದರು. ಜಿಲ್ಲೆಯ ಅಭಿವೃದ್ಧಿ ಪ್ರಗತಿ ಕಾಣಲು NS ಬೋಸರಾಜ್ ಅವರಿಂದ ಮಾತ್ರ ಸಾಧ್ಯ. ಏಕೆಂದರೆ ಅವರಂತಹ ವಿಶ್ವಸನೀಯ ವ್ಯಕ್ತಿ ಇಟ್ಟ ಗುರಿಯನ್ನು ಸಾಧಿಸಲು ಅವರಿಗೆ ಮಾತ್ರ ಸಾಧ್ಯ ಎಂದು ತಿಳಿಸಿದರು. ಅವರು ಎಂತೆಂಥ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದ್ದಾರೆ. ಇಂಥ ಒಂದು ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿ ಬೆಳೆಸಿದ್ರಿಂದ ಅಮೆರಿಕ ದೇಶದಾಗ ಭಯ ಹುಟ್ಟದಂತ ಭಯ. ಅಮೆರಿಕದ ಅಧ್ಯಕ್ಷ ವಿಶ್ವವಿದ್ಯಾಲಯದ ಎಲ್ಲಾ ವಿದ್ಯಾರ್ಥಿಗಳನ್ನ ಕೂಡಿಸಿ ಹೇಳ್ತಾನಂತ, ವಿದ್ಯಾರ್ಥಿಗಳೇ ನೀವು ಚೆನ್ನಾಗಿ ಓದ್ರಿ, ನೀವು ಚೆನ್ನಾಗಿ ಅಭ್ಯಾಸ ಮಾಡ್ರಿ. ಒಂದು ವೇಳೆ ನೀವು ಚೆನ್ನಾಗಿ ಅಭ್ಯಾಸ ಮಾಡದೆ ಹೋದರೆ ಭಾರತ ದೇಶದ ಪ್ರತಿಭಾವಂತ ವಿದ್ಯಾರ್ಥಿಗಳು ಬಂದು ನಿಮ್ಮ ನೌಕರಿಯನ್ನ, ನಿಮ್ಮ ಕೆಲಸವನ್ನ ಕಿತ್ತುಕೊಳ್ಳುತ್ತಾರೆ ಅಂತಕ್ಕಂಥ ಮಾತನ್ನ ಅಮೆರಿಕದ ಅಧ್ಯಕ್ಷ ಹೇಳಬೇಕಾದ್ರೆ ನಮ್ಮ ದೇಶದಲ್ಲಿ ಇಂಥ ಪ್ರತಿಭಾವಂತರು ಅದಾರ ಅಂತ ಹೇಳಿ ಅಂತಹ ದೇಶವನ್ನು ಕೊಡಿ ನುಡಿದಂತ ನಡೆದುಕೊಂಡಿದ್ದಾರೆ. ಇನ್ನು ನಮ್ಮ ಬೋಸರಾಜ್ ಸರ್ ಅವ್ರ ಬಗ್ಗೆ ಹೇಳಬೇಕಂದ್ರೆ ಇವತ್ತು ಅವರ 79ನೇ ಜನ್ಮ ದಿನೋತ್ಸವ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆನೆ. ಗಗನೋ ಗಗನಾಕಾರಂ, ಸಮುದ್ರೋ ಸಮುದ್ರಾಕಾರಂ. ಆಕಾಶಕ್ಕೆ ಮತ್ತೊಂದು ಹೋಲಿಕೆ ಕೊಡಲಿಕ್ಕೆ ಸಾಧ್ಯದ ಅಂದ್ರೆ ಸಮುದ್ರಕ್ಕೆ ಮತ್ತೊಂದು ಹೋಲಿಕೆಯನ್ನ ಕೊಡಲಿಕ್ಕೆ ಹೇಗೆ ಸಾಧ್ಯ ಇಲ್ಲೋ ಹಂಗ ನಮ್ಮ ರಾಯಚೂರಿಗೆ ಯಾರು ಅಂತ ಕೇಳಿದ್ರೆ NS ಬೋಸರಾಜ್ ಅವರನ್ನು ತಪ್ಪಾಗುವುದಿಲ್ಲ. ಬಹಳ ದೊಡ್ಡ ಕನಸನ್ನ ಕಂಡವರು ನಮ್ಮ ರಾಯಚೂರನ್ನ ಪ್ರಗತಿಪರದಂತ ನಡೆಸಬೇಕು, ನಮ್ಮ ಜಿಲ್ಲೆಯನ್ನ, ನಮ್ಮ ರಾಜ್ಯವನ್ನ ಪ್ರಗತಿಪರವಾಗಿ ನಡಿಬೇಕಂತಕ್ಕಂಥ ಕನಸನ್ನ ಕಂಡವರು ಬೋಸರಾಜ್ ಸರ್ ಅವರು. ಅವರು 79ನೇ ಹುಟ್ಟು ನಿಮಿತ್ತವಾಗಿ ಹಲವಾರು ಕಾರ್ಯಕ್ರಮಗಳನ್ನ ಇವತ್ತಿನ ಹಮ್ಮಿಕೊಂಡಿರ್ತಕ್ಕಂಥದ್ದು ನೋಡಿ ನಮಗಂತೂ ಬಹಳಷ್ಟು ಸಂತೋಷ ಆಗಿದೆ. ಬಹಳಷ್ಟು ದೂರದಿಂದ ವಿನಯ್ ಗುರೂಜಿಯವರು ಬಂದಿದ್ದಾರೆ, ಅನೇಕ ಉಪನ್ಯಾಸಕರು ಬಂದಿದ್ದಾರೆ. ಬೋಸರಾಜ್ ಸರ್ ಅವರಿಗೆ ಆ ಭಗವಂತ ಆಯುರಾರೋಗ್ಯವನ್ನ ಕರುಣಿಸಲಿ ಅಂತ ಹೇಳಿ ಮತ್ತೊಮ್ಮೆ ಆ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡುತ್ತಾ, ಜಬ್ ತುಮ್ ಆಯೆ ಜಗತ್ ಮೇ ಜಗ ಹಸೆ ಐಸಾ ಕರ್ಣ ತೂ ಚಲೆ ತೂ ಹಸೆ ಜಗ ರೋಯಿ. ಇಂಥ ಬದುಕನ್ನ ಬದುಕಬೇಕು. ನೀನು ಬರೋ ಮುಂದ ಏನಾಗ್ತದೆ, ನಿನ್ನ ಬಂಧು ಬಾಂಧವರು ಏನ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ರಾಜ್ಯ ಯುವ ಮುಖಂಡ ರವಿ ಬೋಸರಾಜ್, NS ಬೋಸರಾಜ್ ಫೌಂಡೇಶನ್ ಅಧ್ಯಕ್ಷ ವೆಂಕಟಕೃಷ್ಣ, ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳಾದ ಮಂಜುನಾಥ್ ಬಿ ಶಿಕಾರಿಪುರ್, ಶರಣಯ್ಯ ಭಂಡಾರಿ ಮಠ, ಉಪನ್ಯಾಸಕ ಶರಣು ಬಾಗೂರ್, N ಶ್ರೀನಿವಾಸ್ ರೆಡ್ಡಿ ಸೇರಿದಂತೆ ಅನೇಕರು ಇದ್ದರು. ರಾಜ್ಯದ ಕಾಂಗ್ರೆಸ್ ಸರ್ಕಾರ ದ್ವೇಷ ರಾಜಕೀಯ ಮಾಡುತ್ತಿದ್ದು ದೇಶದ್ರೋಹಿ ಶಕ್ತಿಗಳಿಗೆ ಬೆಂಬಲಿಸುವ ಮೂಲಕ ರಾಜ್ಯಾಧಿಕಾರ ದುರುಪಯೋಗ ಮಾಡುತ್ತಿದೆ. ಬಿಜೆಪಿ ಮತ್ತು ಬೆಂಬಲಿತ ಸಂಘಟನೆಗಳ ವಿರುದ್ಧ ದೂರು ದಾಖಲಿಸುವ ಕೆಲಸದಲ್ಲಿ ನಿರತವಾಗಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನಗೌಡ ಲೆಕ್ಕಿಹಾಳ ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಬೆಂಗಳೂರಿನಲ್ಲಿ IPL ಪಂದ್ಯದಲ್ಲಿ ಗೆಲುವು ಸಾಧಿಸಿದ RCB ತಂಡಕ್ಕೆ ಸನ್ಮಾನ ಮಾಡುವ ನೆಪದಲ್ಲಿ ಪೂರ್ವ ಸಿದ್ಧತೆಯಲ್ಲಿದೆ. ಕಾರ್ಯಕ್ರಮ ರೂಪಿಸಿ 11 ಜನರ ಸಾವಿಗೆ ಕಾರಣವಾಗಿದೆ. ಪ್ರಯಾಗ್ರಾಜ್ನಲ್ಲಿ ಕಾಲು ತುಳಿತದಿಂದ ಸಾವಿಗೀಡಾದ ಘಟನೆಯನ್ನು ವಿರೋಧಿಸಿದ್ದ ಕಾಂಗ್ರೆಸ್ ನಾಯಕರು ಈಗ ಯಾರ ವೈಫಲ್ಯವೆಂದು ಹೇಳಬೇಕೆಂದರು. ಪ್ರಚೋದನಾತ್ಮಕ ಭಾಷಣ ಹೆಸರಿನಲ್ಲಿ ಬಿಜೆಪಿಯವರನ್ನು ಮಾತ್ರ ಗುರಿ ಮಾಡಲಾಗುತ್ತಿದೆ. ಆದರೆ ಪಾಕಿಸ್ತಾನಕ್ಕೆ ಜೈ ಅಂದವರನ್ನು ಪಕ್ಕದಲ್ಲಿಟ್ಟುಕೊಂಡು ಧರ್ಮ ನಿರಪೇಕ್ಷದ ಮಾತುಗಳನ್ನಾಡುತ್ತಿದೆ. ಖಜಿಹಳ್ಳಿ ಕೆಜಿಹಳ್ಳಿ ಗಲಭೆಯನ್ನು ಮುಚ್ಚಿ ಹಾಕುವುದು ಮೂಲಕ ಕಾಂಗ್ರೆಸ್ ಇನ್ನೊಂದು ಮುಖ ಬಯಲಾಗಿದೆ. ರಾಜ್ಯದ ಪೊಲೀಸ್ ಠಾಣೆಗಳು ಕಾಂಗ್ರೆಸ್ ಕಚೇರಿಗಳಾಗಿವೆ. ಬಿಜೆಪಿಯವರು ಸಂವಿಧಾನ ವಿರೋಧಿ ಮಾತನಾಡುತ್ತಿದ್ದಾರೆ ಎಂದು ಆರೋಪಿಸುವ ಕಾಂಗ್ರೆಸ್ ನಾಯಕರು ಛಲವಾದಿ ನಾರಾಯಣಸ್ವಾಮಿ, N ರವಿಕುಮಾರ್ ವಿರುದ್ಧ ಆರೋಪ ಮಾಡುತ್ತಿದ್ದಾರೆ. ಆದರೆ ಕಲಬುರಗಿಯಲ್ಲಿ ಪಾಕಿಸ್ತಾನದ ಧ್ವಜ ತುಳಿದವರ ಮೇಲೆ ಕೇಸ್ ಹಾಕುವ ಪೊಲೀಸರು, ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸುವ ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಕೇಸ್ ದಾಖಲಾಗುತ್ತಿದೆ. ಗೃಹ ಸಚಿವರು ಸಂಪೂರ್ಣವಾಗಿ ವಿಫಲರಾಗಿದ್ದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅಲ್ಲಿಯ ಸಚಿವರುಗಳೇ ರಿಪಬ್ಲಿಕ್ ಆಡಳಿತ ಮಾಡುತ್ತಿದ್ದಾರೆ. ಕಲಬುರಗಿಯಲ್ಲಿ ಪ್ರಿಯಾಂಕ ಖರ್ಗೆ, ಉಡುಪಿ BK ಹರಿಪ್ರಸಾದ್, ಬೆಳಗಾವಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್, ಶಿವಮೊಗ್ಗದಲ್ಲಿ ಮಧು ಬಂಗಾರಪ್ಪ, ಸಂತೋಷ್ ಲಾಡ್ ಸೇರಿ ಅವರೇ ಗೃಹ ಸಚಿವರಂತೆ ನಡೆದುಕೊಳ್ಳುತ್ತಿದ್ದಾರೆ. ಕಾರ್ಯಕ್ರಮದಿಂದಾಗಿ ಏನು ಘಟನೆ ಆಯಿತು, ಘಟನೆಗೆ ನಾವು ಸಂತಾಪ ಮರಣ ಹೊಂದಿರತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳು
ರಾಜ್ಯದಲ್ಲಿ ಕಾಂಗ್ರೆಸ್ ಅಂತಕ್ಕಂಥ ಒಂದು ಕೆಟ್ಟ ಕ್ರಿಮಿ ಇವತ್ತು ಈ ರಾಜ್ಯವನ್ನು ಆಡಳಿತ ಮಾಡ್ತಾ ಇದೆ ಅಂತಕ್ಕಂಥ ಭಾವನೆ. ಈ ರಾಜ್ಯದಲ್ಲಿ ಒಂದೊಂದು ಜಿಲ್ಲೆಗೆ ಒಬ್ಬೊಬ್ಬರು ರಿಪಬ್ಲಿಕ್ ಆಡಳಿತವನ್ನು ತೊಗಲಕ್ ದರ್ಬಾರವನ್ನು ಮಾಡ್ತಾ ಇದ್ದಾರೆ. ಇವತ್ತು ಕಲಬುರಗಿಗೆ ಪ್ರಿಯಾಂಕಾ ಖರ್ಗೆ ಅವರು, ಬೆಳಗಾವಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಇನ್ನು ಇದಕ್ಕೆ ಪ್ರತಿ ಜಿಲ್ಲೆಯಲ್ಲಿ ಉಡುಪಿಗೆ ಹರಿಪ್ರಸಾದ್ ಅವರು, ಶಿವಮೊಗ್ಗಕ್ಕೆ ಮಧು ಬಂಗಾರಪ್ಪ, ದಕ್ಷಿಣ ಕನ್ನಡಕ್ಕೆ ಯುಟಿ ಖಾದರ್, ಧಾರವಾಡಕ್ಕೆ ಸಂತೋಷ್ ಲಾಡು. ಇವರು ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಇದು ಅಧಿಕಾರ ನಮಗೆ ಶಾಶ್ವತವಾಗಿ ನಮಗೊಂದು ಇಷ್ಟು ವರ್ಷ ಬರೆದುಕೊಟ್ಟಿದ್ದಾರೆ ಅನ್ನೋ ರೀತಿ ಇವ್ರು ನಡ್ಕೊಂತಿದ್ದಾರೆ. ಏನಾಗಿದೆ ಅಂದ್ರೆ ಇವತ್ತ ಭಾರತೀಯ ಜನತಾ ಪಕ್ಷದ ಪರವಾಗಿ ಯಾರಾದರೂ ಪೋಸ್ಟ್ ಮಾಡಿದರೆ ಈ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳ ವಿರುದ್ಧ ಯಾರಾದರೂ ನಮ್ಮ ಭಾರತೀಯ ಜನತಾ ಪಕ್ಷದ ಪರವಾಗಿ ಪ್ರಚಾರ ಮಾಡಲಿಕ್ಕೆ ಅವ್ರು ಮಾಡಿದಂಥ ವೈಫಲ್ಯಗಳನ್ನು ಎತ್ತಿ ತೋರಿಸಲಿಕ್ಕೆ ಯಾರಾದರೂ ನಮಗೆ ಮಾಧ್ಯಮದ ನಮ್ಮ ಸೋಷಿಯಲ್ ಮೀಡಿಯಾದವರು ಅದ್ರ ಬಗ್ಗೆ ಒಂದು ಇದನ್ನು ಪೋಸ್ಟ್ ಮಾಡಿದರೆ ಅವ್ರ ಮೇಲೆ ಅನಾವಶ್ಯಕವಾಗಿ ಕೇಸ್ಗಳನ್ನು ದಾಖಲು ಮಾಡ್ತಕ್ಕಂಥದ್ದು. ಸುಮ್ಮನೆ ಅವ್ರ ಮನೆಗೆ ಹೋಗಿ ಪೊಲೀಸರು ನಿಂತು ಅವ್ರ ಮನೆ ಹತ್ರ ಹೋಗಿ ಇವ್ರು ಒತ್ತಡಕ್ಕೆ ಹೆಂಗಾಗಿದ್ದಾರೆ ಪೊಲೀಸರು ಅಂದ್ರೆ ಅವರ ಒತ್ತಡಕ್ಕೆ ಹೋಗಿ ಆ ಕಾರ್ಯಕರ್ತರ ಮನೆ ಮುಂದೆ ನಿಂತು GPS ಫೋಟೋ ಕಳಿಸ್ಬೇಕು. ಈಗ ನಾ ಹೇಳಿದ್ದಲ್ಲ ಅಂಥ ವ್ಯಕ್ತಿಗಳಿಗೆ ಅಂಥ ಪರಿಸ್ಥಿತಿ ಈ ರಾಜ್ಯದ ಪೊಲೀಸ್ ವ್ಯವಸ್ಥೆಗೆ ಇದೊಂದು ಕಾಂಗ್ರೆಸ್ ಆಡಳಿತ ಒಂದು ಮಾರಕವಾಗಿದೆ. ಕಾಂಗ್ರೆಸ್ನವರು ಅಧಿಕಾರ ಶಾಶ್ವತವೆಂದು ಭಾವಿಸಿ ಬಿಜೆಪಿಯವರ ಮೇಲೆ ಕೇಸ್ ದಾಖಲಿಸುವುದೇ ಕೆಲಸವಾಗಿದೆ. ಜನರು ಶೀಘ್ರದಲ್ಲಿಯೇ ಕಾಂಗ್ರೆಸ್ ಸರ್ಕಾರ ಕಿತ್ತೊಗೆಯುವ ಕೆಲಸ ಮಾಡುತ್ತಾರೆ ಎಂದರು. ಪ್ರಿಯಾಂಕಾ ಖರ್ಗೆ ವಿರುದ್ಧ ಮಾತನಾಡಿದ್ದ ಕಾರಣಕ್ಕೆ ಛಲವಾದಿ ನಾರಾಯಣಸ್ವಾಮಿ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ನಡೆಸುತ್ತಿದೆ. ಆದರೆ ವಿಧಾನ ಪರಿಷತ್ ಸದಸ್ಯ ಎ ವಸಂತಕುಮಾರ್ ಪ್ರತಿಭಟನೆಯ ದಿನದಂದು ಪ್ರಧಾನಿ ನರೇಂದ್ರ ಮೋದಿಯವರನ್ನು ನಾಲಾಯಕ್ ಎಂದು ಟೀಕಿಸುತ್ತಾರೆ. ಮೋದಿ ಟೀಕಿಸಿದರೆ ಖರ್ಗೆ ಕುಟುಂಬವನ್ನು ಖುಷಿ ಪಡೆಯುವ ಕೆಲಸ ಮಾಡಿದ್ದಾರೆ ಹೊರತು ನೈತಿಕತೆ ಇಲ್ಲ. ನರೇಂದ್ರ ಮೋದಿಯವರನ್ನು ಟೀಕಿಸಿದವರು ಇರುವ ವರ್ಚಸ್ಸು ಕಳೆದುಕೊಳ್ಳುತ್ತಾರೆ ಎಂದರು. ರಾಜ್ಯದಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಮಧ್ಯೆ ನಡೆದ ಮುಸುಕಿನ ಗುದ್ದಾಟದಂತೆ ಜಿಲ್ಲೆಯಲ್ಲಿಯೂ ಎನ್ಎಸ್ ಬೋಸರಾಜ್, ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಮಧ್ಯೆ ಮುಸುಕಿನ ಗುದ್ದಾಟ ನಡೆದಿದೆ. ಅಭಿವೃದ್ಧಿ ನಿಂತು ಹೋಗಿದೆ. ಜನರು ತಕ್ಕ ಪಾಠ ಕಲಿಸುತ್ತಾರೆ. ಬಿಜೆಪಿ ಶಾಸಕರುಗಳಾದ ಡಾಕ್ಟರ್ ಶಿವರಾಜ್ ಪಾಟೀಲ್, ಮಾನಪ್ಪ ವಜ್ಜಲ್ ಸರ್ಕಾರ ಗಮನ ಸೆಳೆಯುವ ಪ್ರಯತ್ನ ಮಾಡುತ್ತಿದ್ದಾರೆ. ಜನರು ಕಾಂಗ್ರೆಸ್ಗೆ ಅಧಿಕಾರ ನೀಡಿ ತಪ್ಪು ಮಾಡಿರುವ ಭಾವನೆ ಮೂಡುವಂತಾಗಿದೆ ಎಂದರು. ಕುಂಭಮೇಳವನ್ನು ಟೀಕಿಸ್ತಿದ್ದಂಥವ್ರು ಇವತ್ತು ಏನು ಮಾತಾಡ್ತಾರೆ? ಇವತ್ತು ಕೋಟ್ಯಾನುಗಟ್ಟಲೆ ಜನ ಬಂದಂಥ ಕುಂಭಮೇಳದಲ್ಲಿ ಆದಂಥ ಒಂದು ಘಟನೆಯನ್ನು ಟೀಕಿಸುವಂಥವ್ರು ಇದಕ್ಕೆ ಉತ್ತರ ಕೊಡ್ತಾರೆ ಇವತ್ತು ಕಾಂಗ್ರೆಸ್ಸಿಗರು. ಇವತ್ತು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ಸ್ವಪ್ರತಿಷ್ಠೆಗೆ ನಿನ್ನೆ ಕಾರ್ಯಕ್ರಮ ಅಂತ ಘಟನೆ ಆದರೂ ಕೂಡ ಮುಂದಿನ ಕಾರ್ಯಕ್ರಮವನ್ನು ಮುನ್ನಡೆಸಿದ್ರಲ್ಲ ಇವರು. ಅಷ್ಟು ಜನ ಸತ್ರು ಕೂಡ ಅವ್ರಿಗೇನು ಮಾನವೀಯತೆ ಇಲ್ಲಲ್ಲ. ಅವ್ರಿಗೇನು ಅವ್ರ ಕುಟುಂಬದಲ್ಲಿ ಯಾರೋ ಏನಾದರೂ ಆಗಿದ್ರೆ ಹೀಗೆ ಮಾಡ್ತಿದ್ರ ಇವರು, ಹೀಗೆ ಮುಂದುವರಿತಿದ್ರ ಈ ಕಾಂಗ್ರೆಸ್ಸಿಗರು. ಏನು ಇವರಿಗೆ ತಮ್ಮ ಕಾಂಗ್ರೆಸ್ದವ್ರು ನಾವು ಏನೋ ಇವರೇ ಕಪ್ ಗೆಲ್ಲಿಸ್ಕೊಟ್ಟಂಗೆ ಮಾಡಿದ್ರು. ಅವ್ರೇನು ಕೊಹ್ಲಿ ಅವರು ಆ ತಂಡ ಏನು ಆಡಿಲ್ಲ, ಇವರೇ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಕಪ್ ಗೆಲ್ಲಿಸ್ಕೊಟ್ಟಂಗೆ ಮಾಡಿದ್ರು. ಅದ ನನಗೆ ಅರ್ಥ ಆಗೋದು. ಇವತ್ತು ಇಂಥ ಒಂದು ಘಟನೆ ನಡೆದ್ರು ಕೂಡ ಅವರು ಅದ್ರ ಬಗ್ಗೆ ಕಿಂಚಿತ್ತೂ ಇದಿಲ್ಲ. ಇವತ್ತಿಗೂ ಅದಕ್ಕೆ ಸರಿಯಾದ ಪರಿಹಾರ ಕೂಡ ಘೋಷಣೆ ಮಾಡಿಲ್ಲ. ಅದಕ್ಕೆ ಅವರಿಗೆ ಮನಸ್ಸಲ್ಲ ಭಾವನೆ ಇಲ್ಲ. ಇವರು ಇಂದು ಕುಂಭಮೇಳವನ್ನು ಟೀಕಿಸಿದ್ರು ಅಂತ ಜಗತ್ತಿನ ಅತಿ ದೊಡ್ಡ ಮೇಳ, ಜಗತ್ತಿನ ದೇಶದಲ್ಲ ಜಗತ್ತಿನ ಅತಿ ದೊಡ್ಡ ಕುಂಭಮೇಳವನ್ನು ಟೀಕಿಸಿದ್ರು. ಇವತ್ತೇನಾಯ್ತು? ಇವತ್ತು ಈ ರಾಜ್ಯದಲ್ಲಿ ಒಟ್ಟಾರೆ ಕಾಂಗ್ರೆಸ್ ವೈಫಲ್ಯ ಆಗಿದೆ. ಇವರು ನನಗನ್ಸುತ್ತೆ ಇವರಿಬ್ಬರ ಜಿದ್ದಾಜಿದ್ದಿಯಲ್ಲಿ ಇಡೀ ರಾಜ್ಯವನ್ನ ಇವರು ಅಧೋಗತಿಗೆ ತಂದು ನಿಲ್ಲಿಸ್ತಾರೆ. ಇವತ್ತು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದವ್ರನ್ನ ರಕ್ಷಣೆ ಮಾಡ್ತಾರೆ. ಅವರು ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಕೂಗಿದರು ಅಂತೇಳಿ ಅದನ್ನ ಇದು ಮಾಡ್ತಾರೆ. ಇವತ್ತು ಯಾರೋ ಒಂದು ಪೋಸ್ಟ್ ಹಾಕಿದ್ರು ಅಂತೇಳಿ ಮಂಗಳೂರು ಕಡೆ ಯುವಕರನ್ನ ಇವತ್ತು ಅವ್ರನ್ನ ಅರೆಸ್ಟ್ ಮಾಡುವಂಥದ್ದಾಗಿದೆ. ಇವತ್ತಲ್ಲೇ ನಮ್ಮ ಹಲವಾರು ಹಿಂದೂ ಕಾರ್ಯಕರ್ತರ ಮೇಲೆ ಇವತ್ತು ಕೇಸ್ಗಳಾಗಿದೆ. ಹಾಗೆ ನಮ್ಮ ಹಿರಿಯ ನಾಯಕರಾಗಿರ್ತಕ್ಕಂಥ ಕಲ್ಲಡ್ಕ ಪ್ರಭಾಕರ ಭಟ್ರು. ಬಿಜೆಪಿ ಕಾರ್ಯಕರ್ತರು ಧೃತಿಗೆಡದೆ ಕಾಂಗ್ರೆಸ್ ಸರ್ಕಾರ ಗೂಂಡಾ ಪ್ರವೃತ್ತಿ ವಿರುದ್ಧ ಹೋರಾಟ ಮುಂದುವರಿಸಲಿದೆ ಎಂದರು. ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನುದಾನ ನೀಡುತ್ತಾ ಬಂದಿದೆ.
ಕಾಂಗ್ರೆಸ್ ಸುಳ್ಳು ಆರೋಪ ಮಾಡುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಜಿ ಶಂಕರ್ ರೆಡ್ಡಿ, ರವೀಂದ್ರ ಜರದಾರ್, ಮಲ್ಲಿಕಾರ್ಜುನ್ ಹಳ್ಳೂರು, ಜೆಪಿ ರೆಡ್ಡಿ ಇದ್ದರು. ಎನ್ಎಸ್ ಬೋಸರಾಜ್ ಅವರು ರಾಜಕೀಯವಾಗಿ ಮಾತ್ರವಲ್ಲದೆ ಸಮಾಜ ಸೇವೆಯಲ್ಲೂ ತಮ್ಮನ್ನು ತಾವು ಗುರುತಿಸಿಕೊಳ್ಳುವ ಮೂಲಕ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಎಂದು ಶಿರಡಿಯ ಸಾಯಿ ನಾಗಭೂಷಣ್ ಬಾಬಾ ಹೇಳಿದರು. ಅವರಿಂದು ನಗರದ ಓಂ ಸಾಯಿ ಧ್ಯಾನ ಮಂದಿರ ಆವರಣದಲ್ಲಿ ಶಿರಡಿ ಸಾಯಿಬಾಬಾ ಚಾರಿಟೇಬಲ್ ಟ್ರಸ್ಟ್, ಎನ್ಎಸ್ ಬೋಸರಾಜ್ ಫೌಂಡೇಶನ್, ಭಂಡಾರಿ ಆಸ್ಪತ್ರೆ ಹಾಗೂ ಶ್ರೀ ಸಾಯಿ ಅಕ್ಕನ ಬಳಗದಿಂದ ಹಮ್ಮಿಕೊಂಡಿದ್ದ ಎನ್ಎಸ್ ಬೋಸರಾಜ್ ಅವರ ಜನ್ಮದಿನದ ಅಂಗವಾಗಿ ಉಚಿತ ಆರೋಗ್ಯ ಹಾಗೂ ನೇತ್ರ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು. ಪ್ರತಿಯೊಬ್ಬರೂ ಸಮಾಜದಲ್ಲಿ ದಾನ ಧರ್ಮಗಳನ್ನು ಮಾಡಬೇಕು, ಸಮಾಜ ಸೇವೆಯಲ್ಲಿ ತೊಡಗಿಕೊಂಡು ಉತ್ತಮ ಬದುಕನ್ನು ಕಟ್ಟಿಕೊಳ್ಳಬೇಕು. ಸಚಿವ ಎನ್ಎಸ್ ಬೋಸರಾಜ್ ಅವರು ತಮ್ಮ ಜೀವನವನ್ನು ಬಡವರ ಏಳಿಗೆಗೆ ಹಾಗೂ ಜಿಲ್ಲೆ ಹಾಗೂ ಸಮಾಜದ ಅಭಿವೃದ್ಧಿ ಮುಡಿಪಾಗಿಟ್ಟಿದ್ದಾರೆ. ಅವರ ಸಮಾಜ ಸೇವೆ ಹೀಗೆ ಮುಂದುವರಿಯಲಿ ಎಂದು ಆಶಿಸಿದರು. ಅವ್ರ ಬಗ್ಗೆ ನನಗೆ ಹೇಗೆ ಸಂಬಂಧ ಆಯಿತು ಅಂತಂದರೆ ಆ ಸಾಯಿಬಾಬಾನೇ ಕಾರಣ ಅಂತ ಅನಿಸುತ್ತೆ. ಏಕೆಂದರೆ ಎತ್ತನ ಮರ್ಮದ ಎತ್ತನ ಹೋಗಿ ಎತ್ತದ ಎತ್ತ ಸಂಬಂಧವೇ ಅಂತಂದರೆ ಆಕಾಶದಿಂದ ನೀರು ಸಮುದ್ರಕ್ಕೆ ಯಾವ ಥರ ಹೋಗುತ್ತೋ ಅದೇ ಥರ ನಮ್ಮಿಬ್ಬರ ಆತ್ಮ ಪರಮಾತ್ಮ ಸ್ವರೂಪದಲ್ಲಿ ಆ ಸಾಯಿಬಾಬಾನೇ ಒಂದು ನಾಡಿದ ಎರಡು ಮುಖಗಳಿದ್ದಂತೆ ಅವನು ಕೊಟ್ಟು ಕಳಿಸಿದ್ದಾನೆ. ನಾನು ಸುಮಾರು ಸಾರಿ ಬಂದಿದ್ದೆ. ಅವ್ರು ಕೊಟ್ಟಂಥ ಪ್ರೇಮ, ಅವ್ರು ಕೊಟ್ಟಂಥ ಭಾವನೆ, ಅವ್ರು ಕೊಟ್ಟಂಥ ಜೀವನದ ಅನುಭವಗಳು ನಾನು ಸಾಕಷ್ಟು ಕೇಳಿಕೊಂಡಿದ್ದೆ. ಏಕೆಂದರೆ ಮಸ್ಜಿದ್, ಮಂದಿರ, ಗುರುದ್ವಾರ, ಚರ್ಚು ಎಲ್ಲರಿಗೂ ಕಟ್ಟಕ್ಕಾಗಲ್ಲ, ಹಣ ಇದ್ರೂ ಕಟ್ಟಕ್ಕಾಗಲ್ಲ. ಆ ಮೇಲಿಂದ ಒಂದು ಪರಮಾತ್ಮನ ಒಂದು ಆತ್ಮನೇ ಜೋಡಿಸಿದ್ರೆ ಮಾತ್ರ ನಮ್ಮ ಕಿರಣ ಸಾಯಿ ಬಾಬನ ಕಣಗಳಲ್ಲಿ ಸಾಯಿ ಶಂಕರೇ ಕೂತ್ಕೊಂಡಿದ್ದಾರೆ ಅಂತ ನನ್ನ ವಿಷಯ. ನಾವು ಮಾಡ್ಬೇಕಂದ್ರೆ ಆಗಲ್ಲ, ನೀವು ತಗೋಬೇಕಂದ್ರೆ ಆಗಲ್ಲ, ಕೊಡ್ಬೇಕಂದ್ರೆ ಆಗಲ್ಲ. ಆದರೆ ನಸೀಬ್ ಅಪ್ನ ಅಪ್ನ ಅಂತ ಇದ್ದಂಗೆ ಯೋಗ ಶಬ್ದದ ಗುರಿ ನಹಿ, ಯೋಗ ಶಬ್ದಿಗ ಬೆಳಿತಾನೆ, ಯೋಗ ಶಬ್ದಿಗ ತುತ್ತಾನೆ ಇದ್ದಂಗೆ ತಾನು ಒಂದು ಒಳ್ಳೆಯ ಕುಟುಂಬದಲ್ಲಿ ನೌಕರಿ ಮಾಡಿಕೊಂಡು ಇರುವಂತಹ ವ್ಯಕ್ತಿ ದಿನನಿತ್ಯ ಸಾಯಿರಾಮ 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 ಅಂದ್ಕೊಂಡು ಕಣಕಣದಲ್ಲಿ ಆ ಭಗವಂತ ಇಡೀ ಕುಟುಂಬದಲ್ಲಿ ಕೂತ್ಕೊಂಡಿದ್ದಾನೆ. ಇದೆಲ್ಲರಿಗೂ ಅರ್ಥ ಆಗುತ್ತೆ, ನಾವು ಹೇಳೋದು ಬೇಕಾಗಿಲ್ಲ. ಆದರೆ ಸಮಯ ಸಂಗ ಶಬ್ದಗಳು ಬರುತ್ತೆ. ಸುಮಾರು ಒಂದು ತಿಂಗಳು ಆಗಿಲ್ಲ, ಅವರೆಲ್ಲ ಇಲ್ಲಿ ಕುಳಿತು ಚಕ್ರ ಮಾಡ್ಕೊತಾ ಇದ್ರು. ಶನಿ ದೇವರಪ್ಪ ಅಂದರೆ ತರಬೇಕು ಅಂತ ಭಾವನೆ ಇಟ್ಕೊಂಡು ಕೂತಾಗೆ ಇದೇ ವೇಳೆ ಓಂ ಸಾಯಿ ಧ್ಯಾನ ಮಂದಿರದ ಸಂಸ್ಥಾಪಕ ಧರ್ಮಾಧಿಕಾರಿ ಸಾಯಿ ಕಿರಣ್ ಆದೋನಿ ಮಾತನಾಡಿ, ಉಚಿತ ಆರೋಗ್ಯ ಹಾಗೂ ನೇತ್ರ ತಪಾಸಣಾ ಶಿಬಿರ ಹಾಗೂ ಅನ್ನ ಸಂತರ್ಪಣೆ ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ಶಿಬಿರಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಹಾಗೂ ಸಾರ್ವಜನಿಕರು ಆಗಮಿಸಿದ್ದಾರೆ. ಎನ್ಎಸ್ ಬೋಸರಾಜ್ ಅವರಿಗೆ ದೇವರು ಆರೋಗ್ಯ ಆಯುಷ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ಹರಿಸಿದರು.
ಓಂ ಸಾಯಿ ನಾಥ ಓಂ ಸಾಯಿ ಜಯ ಶ್ರೀನಾಥ ಓಂ ಸಾಯಿ ಜಯ ಜಯ ಸಾಯಿ ಓಂ ಸಾಯಿ ಜಯ ಜಯ ಸಾಯಿ ಓಂ ಸಾಯಿ ಓಂ ಸಾಯಿರಾಮ್. ನಮಸ್ಕಾರ ಎಲ್ಲರಿಗೂ. ಇಂದು ನಮ್ಮ ಓಂ ಸಾಯಿ ಧ್ಯಾನ ಮಂದಿರದಲ್ಲಿ ಸನ್ಮಾನ್ಯ ಶ್ರೀ NS ಬೋಸರಾಜ್ ಸರ್ ಅವರ ಹುಟ್ಟುಹಬ್ಬ ಆಚರಣೆ ಮಾಡಲಾಗಿದೆ. ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಸಾಯಿ ಮಂದಿರದಲ್ಲಿ ನಮ್ಮ ಸಾಯಿ ಭಕ್ತಾದಿಗಳಿಗೆ ಉಚಿತ ಆರೋಗ್ಯ ಹಾಗೂ ನೇತ್ರ ತಪಾಸಣಾ ಶಿಬಿರ ಮತ್ತು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ. ಈ ಒಂದು ಶುಭ ಸಂದರ್ಭದಲ್ಲಿ ಶಿರಡಿಯಿಂದ ನಮ್ಮ ಪೂಜ್ಯರು, ನಮ್ಮ ಆತ್ಮೀಯರು, ನಮ್ಮ ಗುರುಗಳು, ನಮ್ಮ ಅಣ್ಣನವರಾದಂತಹ ಶ್ರೀ ಶ್ರೀ ಓಂ ಸಾಯಿ ನಾಗಭೂಷಣ್ ಬಾಬಾ ಅವರು ಈ ಒಂದು ಪ್ರತ್ಯೇಕ ಹುಟ್ಟುಹಬ್ಬಕ್ಕೆ ಅವರು ಇಲ್ಲೇ ಉಳ್ಕೊಂಡಿದ್ದಾರೆ. ಅವರಿಗೆ ಶುಭ ಕೋರಲು ಅವರ ಸನ್ಮಾನ್ಯ ಬೋಸರಾಜ್ ಸರ್ ಅವರಿಗೆ ಆರೋಗ್ಯ ಆಯುಷು ನೀಡಲಂತೇಳಿ ಬಾಬರವರಲ್ಲಿ ಪ್ರಾರ್ಥನೆ ಮಾಡಿ ಅವರ ಹುಟ್ಟುಹಬ್ಬ ಆಚರಣೆಯನ್ನು ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಆಚರಣೆ ಮಾಡಲಾಗಿದೆ. ಅವರಿಗೆ ಶುಭವಾಗಲಿ, ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥಿಸುತ್ತಾ ಧನ್ಯವಾದಗಳು. ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಸದಸ್ಯ ಶಂಕರಣ್ಣ, ರಾಜೇಶ್ ಕುಮಾರ್ ಸೇರಿದಂತೆ ಮಠಾಧೀಶರು, ಭಕ್ತರು, ಬೋಸರಾಜ್ ಅಭಿಮಾನಿಗಳು ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬೆಂಗಳೂರಿನಲ್ಲಿ ಕಾಲು ತುಳಿದ ಘಟನೆ ದುರದೃಷ್ಟಕರ. ಸಿಟಿ ರವಿಗೆ ಶೀಘ್ರದಲ್ಲಿ ಮುಟ್ಟಿ ನೋಡಿಕೊಳ್ಳುವಂತೆ ಉತ್ತರ. ಪ್ರದೀಪ್ ಈಶ್ವರ್. ಬೆಂಗಳೂರು ಕಾರು ತುಳಿತಕ್ಕೆ ಆಯೋಜಕರದೇ ತಪ್ಪು. ವಿನಯ್ ಗುರುಜಿ. ಮುನ್ನೂರು ಕಾಪು ಸಮಾಜದಿಂದ ಮುಂಗಾರು ಸಾಂಸ್ಕೃತಿಕ ಬೆಳ್ಳಿ ಹಬ್ಬದ ಅಂಗವಾಗಿ ಮ್ಯಾರಥಾನ್ ಓಟ. ಪಾಪರೆಡ್ಡಿ. ಬೆಂಗಳೂರು ದುರ್ಘಟನೆಗೆ ಸರ್ಕಾರ ವೈಫಲ್ಯವೇ ಕಾರಣ. ಗುಪ್ತಚಾರ ಇಲಾಖೆ ವೈಫಲ್ಯ. ಡಾಕ್ಟರ್ ಶಿವರಾಜ್ ಪಾಟೀಲ್. ಜಿಲ್ಲಾ ವೀರಶೈವ ಸಮಾಜದಿಂದ ಜೂನ್ 7ರಿಂದ 21ರವರೆಗೆ ಅಲ್ಲಮ ಪ್ರಭು ಜೀವನ ಚರಿತ್ರ ಕುರಿತು ಪ್ರವಚನ. ಶರಣ ಭೂಪಾಲ್ ನಾಡಗೌಡ. ಸ್ಪರ್ಧಾತ್ಮಕ ಪರೀಕ್ಷೆ ಸಿದ್ಧತೆ ಕುರಿತು ಕಾರ್ಯಾಗಾರ. ಗುರಿ ತಲುಪಲು ಆತ್ಮಸ್ಥೈರ್ಯ, ನಿರಂತರ ಶ್ರಮದ ಅಗತ್ಯ. ಪ್ರದೀಪ್ ಈಶ್ವರ್. ಕಾಂಗ್ರೆಸ್ ಸರ್ಕಾರದಿಂದ ದ್ವೇಷ ರಾಜಕಾರಣ, ಬಿಜೆಪಿ ಕಾರ್ಯಕರ್ತರ ವಿರುದ್ಧ ದೂರು. ಪ್ರಧಾನಿ ನರೇಂದ್ರ ಮೋದಿ ಟೀಕಿಸಿ ಖರ್ಗೆ ಕುಟುಂಬ ಶಬ್ಬಾಸ್ ಗಿಟ್ಟಿಸಿಕೊಳ್ಳಲು ವಸಂತ್ ಕುಮಾರ್ ಪ್ರಯತ್ನ. ವೀರನಗೌಡ ಲೆಕ್ಕಿಹಾಳ ಟೀಕೆ. ಸಚಿವ NS ಬೋಸರಾಜ್ ಹುಟ್ಟು ಹಬ್ಬದ ಅಂಗವಾಗಿ ಸಾಯಿ ಧ್ಯಾನ ಮಂದಿರದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.